ಹಳೆಯ ರೆಕಾರ್ಡ್ ಬರ್ತಾ ಇತ್ತು, ನನ್ನಿಂದನೇ ಶುರುವಾಯ್ತೇನೋ ರೆಕಾರ್ಡ್ ಡ್ಯಾನ್ಸ್ ಅಂತ ಅನ್ಕೊಳ್ತೀನಿ. ದೂರದಿಂದ ಬಂದವರೇ, ಬಾಗಿಲಲ್ಲಿ ನಿಂತವರೇ. ಗುಬ್ಬಿ ವೀರಣ್ಣ ಸಂಸ್ಥೆಯಿಂದ ಬಂದಿರೋದು ಅಂತ ಹೇಳುವಂಥದ್ದೇ ಒಂಥರ ಶೀಲ್ಡ್. ಸೊ ಅದಕ್ಕಿಂತ ದೊಡ್ಡ ಪ್ರಶಸ್ತಿ ಬೇಡ ಬೇಡ. ಕಲಾವಿದರನ್ನ ಮಕ್ಕಳ ತರ ನೋಡುವಂಥ ಯಜಮಾನರು ಗುಬ್ಬಿ ವೀರಣ್ಣವರಾಯ್ತು, ಅವರ ಮನೆಯವರಾಯ್ತು, ಎಲ್ಲರೂ ಕೂಡ. ಕಲ್ಪನಾ ಚೇಂದ್ರರು ನನ್ನ ದೇವತೆ, ನನ್ನ ಗುರು ಕೂಡ. ಅವ್ರನ್ನ ಪ್ರತಿ ನಿಮಿಷನೂ ನಾನು ನೆನೆಸ್ತೀನಿ. ಅವ್ರನ್ನ ನನ್ನ ಉಸಿರಿರೋ ತನಕನೂ ಅವ್ರನ್ನ ನೆನೆಸ್ತೀನಿ. ಅಂಥ ಒಂದು ದೊಡ್ಡ ಅಭಿನೇತ್ರಿ ಅವರು. ಪತ್ರಿಕೆಗಳಲ್ಲಿ ಓದಿದ್ದೀನಿ, ಎಲ್ಲರ ಬಾಯಿನಲ್ಲಿ ಕೇಳಿದ್ದೀನಿ. ಅವರಿಗೆ ಪರೆ ಥರ ಬರ್ತಾ ಇತ್ತು ಮೈನಲ್ಲಿ, ತುಂಬ ಮುಂಗೋಪಿ ಅಂತ. ನಾನು ನೋಡಿದ ಕಲ್ಪನಾಜಿ ಈ ಅಮ್ಮ ಆಗಿರುತ್ತೆ, ಆ ಒಂದು ಹೋಲ್ ಥರ ಇರುತ್ತೆ. ಅದನ್ನು ಬಿಟ್ಟರೆ ಗುರುವಿನ ಒಂದು ಋಣವನ್ನು ತೀರಿಸೋದಕ್ಕಾಗಲಿಲ್ಲ. ಅದ್ರ ಮುಖಾಂತರವೇ ನಾನು ಒಂದು ವಿನೋದತಾರಿಯ ಕಡೆ ದಿನಗಳು ಅಂತ ಹೇಳ್ಬಿಟ್ಟು ಇದೇ ರವೀಂದ್ರ ಕಲಾಕ್ಷೇತ್ರದಲ್ಲಿ ನಾಟಕವನ್ನು ಮಾಡಿದೆ. ನನ್ನ ಬಣ್ಣ ಹಚ್ಚಬೇಕಾದ್ರೆ ಮಿಕ್ಸ್ ಮಾಡಿಬಿಟ್ಟಿದ್ರು. ಹಾಗಾಗಿ ಇದೆಲ್ಲ ಒಂಥರ ಬರ್ನಾಗಿ ಇದಾಗಿತ್ತು. ಹಾಗಾಗಿ ಈ ರಂಗಭೂಮಿಗೆ ಬಂದಿದ್ದಕ್ಕೆ ಇಷ್ಟೆಲ್ಲ ಆಗೋಯ್ತಲ್ಲ ಅಂತ ಅನ್ನೋದು ನನಗೊಂಥರ ಬೇಜಾರಿತ್ತು. ಹಾಗಾಗಿ ಆದರೆ ಅದೇ ನನ್ನ ಬದುಕಾಗತ್ತೆ ಅಂತ ನಾನು ಅನ್ಕೊಂಡೇ ಇರಲಿಲ್ಲ. ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಗಂಧದ ಬೀಡು. ಇವತ್ತು ನಮ್ಮ ಜೊತೆಗೆ ಗುಬ್ಬಿ ವೀರಣ್ಣ ಕಂಪನಿಯ ಮೂಲಕ ರಂಗಭೂಮಿಗೆ ಹೆಜ್ಜೆ ಇಟ್ಟು ಸಾಕಷ್ಟು ಪಾತ್ರಗಳಲ್ಲಿ ಮಿಂಚಿದಂತಹ ಅದ್ಭುತ ಕಲಾವಿದೆ. ಸೊ ಹೆಲನ್ ಮೈಸೂರು ಅವರು ಇವತ್ತು ನಮ್ಮ ಜೊತೆಗಿದ್ದಾರೆ. ಮೇಡಮ್ ನಮಸ್ಕಾರ. ನಮಸ್ತೆ. ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ನಮಸ್ಕಾರ. ಹೇಗಿದ್ದೀರಾ ಮ್ಯಾಮ್? ಚೆನ್ನಾಗಿದೆ, ದೇವರ ಆಶೀರ್ವಾದದಿಂದ. ಚೆನ್ನಾಗಿ ಕಾಣ್ತಿದ್ದೀರಿ ಕೂಡ. ಸೊ ನನಗೆ ಒಂದು ಕೇಳಲೇಬೇಕು, ಗುಬ್ಬಿ ವೀರಣ್ಣ ಕಂಪನಿಯ ಮೂಲಕ ನೀವು ಮೊದಲು ಪುಟ್ಟ ಪುಟ್ಟ ರಂಗಭೂಮಿಗೆ ಹೆಜ್ಜೆ ಇಡ್ತಾ ಬರ್ತೀರಾ. ಸೊ ಅಂದಿನ ರಂಗಭೂಮಿಗೂ ಇಂದಿನ ರಂಗಭೂಮಿಗೂ ನೀವು ಕಂಡುಕೊಂಡಂಥ ಬಹುಮುಖ್ಯ ವ್ಯತ್ಯಾಸ ಆದರೆ ಏನು? ಇಲ್ಲ, ತುಂಬ ವ್ಯತ್ಯಾಸ ಇದೆ. ತುಂಬ ಅಂದರೆ ತುಂಬಾ ವ್ಯತ್ಯಾಸ ಇದೆ. ಆಗಿನ ರಂಗಭೂಮಿಯಲ್ಲಿ ನಾನು ನೋಡಬೇಕಂದ್ರೆ ನನ್ನ ತಾಯಿಯಲ್ಲಿ ಪಾತ್ರ ಮಾಡ್ತಾಯಿದ್ರು. ನನ್ನ ತಂದೆ ಡ್ರೈವರ್ ಆಗಿದ್ರು, ಕಾರ್ ಡ್ರೈವರ್ ಆಗಿದ್ರು. ನಮ್ಮ ಅಣ್ಣ ಮಕರಂದನ, ಕೃಷ್ಣಲೀಲೆ ಅವಳಿಗೆ ಮಕರಂದನ ಪಾತ್ರ. ನಾನು ಬಾಲಕೃಷ್ಣ. ಅಲ್ಲಿ ಪೂತನಿ ಬಂದು ನಿನ್ನ ಹೆಸರೇನು ಅಂತ ಕೇಳಿದ್ರೆ ಕಿತ್ನಾ ಕಿತ್ನಾ ಅಂತ ಹೇಳ್ತಾ ಇದ್ದೆ. ಅಂತ ತೊದಲು ನುಡಿಯಲ್ಲಿ ನಾನು ಅಲ್ಲಿ ಕಾಲಿಟ್ಟವಳು. ಅಲ್ಲಿಯ ಶಿಸ್ತು, ಅಲ್ಲಿಯ ಭಕ್ತಿ, ಆ ಶರಣಾಗತಿ, ಕಲಾವಿದರಲ್ಲಿ ದೊಡ್ಡ ದೊಡ್ಡ ಕಲಾವಿದರು ಇದ್ದರು ಅಲ್ಲಿ. ನಮ್ಮ ಬೇಬಣ್ಣವರು, ವಾಸುದೇವಣ್ಣ, ಚೋಮನ ದುಡಿಯ ಬೇಬಣ್ಣವರು ಇದ್ದರು, ವಾಸುದೇವರಾವ್ ಅಂತ ಹೇಳ್ತಾರೆ ಅವರು. ಹಾಗೂ ಇನ್ನು ತುಂಬ ದೊಡ್ಡ ಹನುಮಂತಾಚಾರ್ಯರು ಅಂತ ಇದ್ದರು, ನಾಗರಾಜಾಚಾರ್ಯರು ಅಂತ ಹೇಳಿಬಿಟ್ಟು ಅವರು ತಬಲಾಗಿದ್ದರು, ಪರಮಶಿವನ್ ಅಂತ ಹೇಳ್ಬಿಟ್ಟು ಹಾರ್ಮೋನಿಯಂಗಿದ್ರು. ತುಂಬ ರಂಗನಾಯಕಮ್ಮ ಆಯಿತು, ಜಿ ವಿ ಶಾರದವರಾಯಿತು, ರಾಧಾ ರುಕ್ಮಿಣಿಯವರು, ಶ್ರುತಿಯವರ ತಾಯಿಯಂದರು, ಕೃಷ್ಣಣ್ಣ ಅವರ ಯಜಮಾನರು. ಅವಾಗಿನ್ನೂ ಮದುವೆ ಆಗಿರಲಿಲ್ಲ ಅವ್ರದ್ದು. ಹಾಗಾಗಿ ಇನ್ನೂ ಅವರು ರಾಧಾ ರುಕ್ಮಿಣಿಯವರು ಚಿಕ್ಕವರು. ಹಾಗಾಗಿ ನಮ್ಮ ತಾಯಿಯ ಮನೆ ಅವ್ರ ಜೊತೆಲೇ ಬಿಟ್ಟಿದ್ರು. ಇವರೆಲ್ಲ ಫ್ಯಾಮಿಲಿ ಅಂತ ಹೇಳ್ಬಿಟ್ಟು ನಮ್ಮ ಜೊತೆಯಲ್ಲಿ ಮದುವೆ ಆಗದ ಹುಡುಗಿಯರನ್ನ ಬಿಡ್ತಾ ಇದ್ರು ಒಂಟಿಯಾಗಿ ಹೊರಗಡೆ. ಅದೊಂದು ಶಿಸ್ತೇ ಬೇರೆ. ಕಲಾವಿದರು ಎಲ್ಲೂ ಹೊರಗಡೆ ಹೋಗೋ ಹಾಗಿರ್ಲಿಲ್ಲ. ಒಂದು ಛತ್ರ ಬುಕ್ ಮಾಡೋರು, ಆ ಛತ್ರದಲ್ಲೇ ಓನರಿಂದ ಹಿಡಿದು ಯಜಮಾನರಿಂದ ಹಿಡಿದು ಎಲ್ಲರೂ ನಾವಿರ್ತಾ ಇದ್ವಿ. ಎಲ್ಲರೂ ಒಟ್ಟಿಗೆ ಊಟ ಮಾಡ್ತಾ ಇದ್ವಿ. ಊಟ ಅಂದ್ರೆ ಏನು, ಒಂದು ಅನ್ನ ಸಾರು ಇಲ್ಲ ಒಂದು ಹಾಗಿರ್ಲಿಲ್ಲ. ಪಲ್ಯ, ಉಪ್ಪಿನಕಾಯಿ, ತುಪ್ಪ, ಮಜ್ಜಿಗೆ, ಈ ರೀತಿ ಮೃಷ್ಟಾನ್ನ ಭೋಜನ, ಸ್ವೀಟು, ಇಷ್ಟೆಲ್ಲ ಅಲ್ಲಿ ನಮಗೆ ಊಟ ಸಮೃದ್ಧಿಯಾಗಿ ಸಿಗ್ತಾ ಇತ್ತು. ಹಾಗಾಗಿ ಅಲ್ಲಿ ನಮ್ಗೆ ಏನನ್ನಿಸ್ತಿತ್ತು, ನಮಗೆ ಪೇಮೆಂಟ್ ಕೊಟ್ಟರು ಅಷ್ಟೇ, ಬಿಟ್ಟರು ಅಷ್ಟೇ, ಆ ರೀತಿ ಇತ್ತು. ಆದರೂ ಕೂಡ ನನಗೆ ನನಗೆ 5 ರೂಪಾಯಿ ಇತ್ತು, ನಮ್ಮ ಅಣ್ಣನಿಗೆ 5 ರೂಪಾಯಿ. ನಿಮ್ಮ ಮೊದಲ ಸಂಭಾವನೆ 5 ರೂಪಾಯಿಂದ ಶುರುವಾಗಿದ್ದು. ನನ್ನ ತಂದೆ ಮತ್ತೆ ತಾಯಿಗೆ 10 ರೂಪಾಯಿ ಬರ್ತಿತ್ತು. ನಮಗೆ ಒಂದು 20 ರೂಪಾಯಿ ನಮಗೆ ತಿಂಗಳಿಗೆ ಸಿಕ್ತಿತ್ತು. ಅವಾಗೆಲ್ಲ ಪೈಸಾ ಲೆಕ್ಕ. ಕರೆಕ್ಟ್. ನಮಗೆ ನಾವು ನೋಡಿರುವಂಥದ್ದು ಪೈಸಾ ಲೆಕ್ಕ ಅಲ್ವಾ, ಅದು ಖರ್ಚೇ ಆಗ್ತಾ ಇರಲಿಲ್ಲ. ನಾವೆಲ್ಲ ಸಣ್ಣ ಹುಡುಗರು. ಹಾಗಾಗಿ ನಮಗದು ಪ್ರಭಮ್ಮಾಜಿ ಬಟ್ಟೆಗಳನ್ನೆಲ್ಲ ಅಂದರೆ ಅವ್ರ ಮಕ್ಕಳು ಬಟ್ಟೆಗಳನ್ನೆಲ್ಲ ಕೊಡ್ತಾಯಿದ್ರು. ನಮಗೆ ತೊಂದರೆ ಆಗ್ತಾ ಇರಲಿಲ್ಲ. ಕಲಾವಿದರನ್ನು ಮಕ್ಕಳ ಥರ ನೋಡುವಂಥ ಯಜಮಾನರು.
ಗುಬ್ಬಿ ವೀರಣ್ಣವರಾಯಿತು, ಅವರ ಮನೆಯವರಾಯಿತು, ಎಲ್ಲರೂ ಕೂಡ ಮಾಲ್ತಮ್ಮವರು ಇವರೆಲ್ಲ. ನನ್ನ ತಮ್ಮ ಒಬ್ಬ ಇದ್ದ ಮರಿಯನ್ ಅಂತ ಹೇಳಿಬಿಟ್ಟು, ಮೆನಾಜಿಟಿಸ್ ಆಗಿತ್ತು ಅವರಿಗೆ. ಆವಾಗ ತುಂಬ ತೊಂದರೆ. ವೀರಣ್ಣವರೇ ಶಿವಾನಂದಣ್ಣ ಅಂತ ಹೇಳಿಬಿಟ್ಟು ಅವರು ಒಂದು ಎಲ್ಲೋ ಇದ್ದರೂ ಮೆನಾಜಿಟಿಸ್ ಆದಾಗ ಅಡ್ಮಿಟ್ ಮಾಡಿದ್ವಿ, ಇದೇ ಬೆಂಗಳೂರು ಕ್ಯಾಂಪಲ್ಲೇ ಅಮ್ಮ. ಆವಾಗ ಅಣ್ಣ ಹೀಗೆ ಆಗ್ಬಿಟ್ಟಿದೆ ಅಂದರೆ ಆಗಿನ ಸಮಯದಲ್ಲೇ 25,000 ಹಾಸ್ಪಿಟ್ಲಿಗೆ, ವಿಕ್ಟೋರಿಯಾ ಹಾಸ್ಪಿಟ್ಲಿಗೆ ಕೊಟ್ಟು ನನ್ನ ತಮ್ಮನ ಕಾಪಾಡಿದಂತಹ ವ್ಯಕ್ತಿ. ಪೈಸಾ ಲೆಕ್ಕೆಯಲ್ಲಿ, ರೂಪಾಯಿ ಲೆಕ್ಕೆಯಲ್ಲಿ, 20,000 ಲೆಕ್ಕೆಯಲ್ಲಿ, ಆ ಥರ. ಹಾಗೆ ಅಂದರೆ ಕಲಾವಿದರಿಗೆ ಏನೇ ಕಷ್ಟ ಬಂದರೂ ಸ್ಪಂದಿಸ್ತಿದ್ರು ಮಾಲೀಕರು. ಕಲಾವಿದರು ಹಾಗೆ ಯಜಮಾನ್ರ ಮುಂದೆ ನಿಂತ್ಕೊಳ್ತಾನೆ ಇರಲಿಲ್ಲ. ಅಪ್ಪಾಜಿಯವ್ರ ಮುಂದೆ ಅವರು ಅಲ್ಲಿ ಬರ್ತಾ ಇದ್ದಾರೆ ಅಂದರೆ ಇಲ್ಲಿ ಸುಮ್ಮನೆ ತಲೆ ಬುಗಿಸ್ಕೊಂಡು ಎಲ್ಲ ಶಿಸ್ತು, ಭಯ, ಭಕ್ತಿ. ಡೈರೆಕ್ಷನ್ ಮಾಡ್ತಾ ಇದ್ರೆ ನಿರ್ದೇಶಕರ ಒಂದು ಅವ್ರು ಹೇಳದಂತೆ ಕೇಳುವಂಥದ್ದು, ಹೊಡೆತ ಬೈಗಳ ಎಲ್ಲವನ್ನು ತಿಂದೇನೆ ಕಲ್ತಿರುವಂಥದ್ದು. ಆದರೆ ಯಾರೂ ಅದನ್ನು ಹೊಡಿತಿರ್ಲಿಲ್ಲ, ಬಡಿತಿರ್ಲಿಲ್ಲ, ಪ್ರೀತಿಯಿಂದ ನಮ್ಮನ್ನ ಪಳಗಿಸ್ತಾ ಇದ್ರು. ಅಂಥ ರಂಗಭೂಮಿಯನ್ನು ನಾನು ನೋಡಿದವಳು. HK ಯೋಗ ನರಸಿಂಹಮೂರ್ತಿಗಳ ಕಂಪನಿಗೆ ಬಂದರೆ ಅಲ್ಲೂ ಕೂಡ ಹಾಗೇನೆ. ಅಲ್ಲೂ ಅಮ್ಮ ಕಂಪ್ನಿಗೆ ಹೋದರು. ನಾನು ಆಗ್ಲೇ ಡ್ಯಾನ್ಸ್ ಮಾಡೋದಕ್ಕೆ ಶುರು ಮಾಡಿದ್ದೆ ಆ ವಯಸ್ಸಿನಲ್ಲಿ, 6-7 ವರ್ಷದಲ್ಲೇ. ಆವಾಗ ಒಂದು ಹಳೆಯ ರೆಕಾರ್ಡ್ ಬರ್ತಾ ಇತ್ತು, ನನ್ನಿಂದನೇ ಶುರುವಾಯ್ತೇನೋ ರೆಕಾರ್ಡ್ ಡ್ಯಾನ್ಸು ಅಂತ ಅನ್ಕೊಳ್ತೀನಿ. ದೂರದಿಂದ ಬಂದವರೇ, ಬಾಗಿಲಲ್ಲಿ ನಿಂತವರೇ, ಮಂದಿರವು ಚಂದಿದೆಯೇ ಆರಾಮವಾಯ್, ಈ ಥರ ಹಾಡುಗಳು ಅವಾಗ ಬರ್ತಾ ಇತ್ತು. ಅದರಲ್ಲಿ ನಾನು ಡ್ಯಾನ್ಸ್ ಮಾಡ್ತಾ ಇದ್ದೆ. ಆಮೇಲೆ ಯೋಗ ನರಸಿಂಹನವರೇ, HD ಯೋಗ ನರಸಿಂಹರೇ ಬರೆದಂಥ ಒಂದು ಹಾಡು, ಎರಡೇ ಹೂವು ಪ್ರೇಮವೇ ದಾರ, ಈ ಥರ ಹಾಡುಗಳಿಗೆ ಡ್ಯಾನ್ಸ್ ಮಾಡೋದು. ಸಣ್ಣ ಮಕ್ಕಳ ಪಾತ್ರ ಏನಿದೆ ಎಲ್ಲವನ್ನೂ ನನಗೆ ಅವರು ಇದನ್ನು ಮಾಡ್ತಾಯಿದ್ರು. ಭರತನಾಟ್ಯ ಕಲಿಸ್ತಾ ಇದ್ರು. ಬೆಂಗಳೂರಿಂದ ಡ್ಯಾನ್ಸ್ ಮಾಸ್ಟರ್ನ ಕಲಿಸ್ಬಿಟ್ಟು, ಒಬ್ಬ ಕಲಾವಿದ ಏನೇನು ಸಾಧ್ಯತೆ ಇದೆ, ಅವನಿಗೇನು ಬೇಕು, ಹಾಡಬೇಕು, ಅವನೇ ಸ್ವಂತವಾಗಿ ಹಾಡಬೇಕು. ನಮ್ಮ ಉಮೇಶ್ ಅಣ್ಣ ಈಗ ಹಾಸ್ಯ ನಟರು, ಅಲ್ಲಿ ಹಾರ್ಮೋನಿಯಂ ಅವರು ಪಾತ್ರ ಮಾಡಿಕೊಂಡು ಹಾರ್ಮೋನಿಯಂ ಮಾಸ್ಟರ್ ಆಗಿದ್ರು. ನಿಮಗೆ ಅದನ್ನು ಕರೆಸ್ಕೊಳ್ಳಿಕ್ಕೆ ಎಷ್ಟು ಖುಷಿ ಆಗುತ್ತೆ ಅಂತೇಳಿ. ಯಾಕೆಂತಂದ್ರೆ ಗುಬ್ಬಿ ವೀರಣ್ಣ ಸಂಸ್ಥೆಯಿಂದ ಬಂದಿರೋದು ಅಂತ ಹೇಳುವಂಥದ್ದೇ ಒಂಥರ ಶೀಲ್ಡ್. ಸೊ ಅದಕ್ಕಿಂತ ದೊಡ್ಡ ಪ್ರಶಸ್ತಿ ಬೇಡ ಅಂತ ಅನ್ಸುತ್ತೆ. ಯಾಕಂದ್ರೆ ಈ ಕಲ್ಪನಾ ಅವರಾಗಿರ್ಬೋದು, ಮಿನುಗುತ್ತಾರೆ ಕಲ್ಪನಾ ಅವರ ಅಭಿನಯ ನೋಡಿದ್ವಿ. ಸೊ ಅವರ ಒಂದಷ್ಟು ಅಭಿನಯ ನೋಡಿದಾಗ ನಮಗೆ ಫಸ್ಟಿಗೆ ನೆನಪಾಗೋದು ಇವರು ರಂಗಭೂಮಿ ಮೂಲದವರು, ಅದರಲ್ಲೂ ಗುಬ್ಬಿ ವೀರಣ್ಣ ಕಂಪನಿಯ ಮೂಲದವರು. ಸೊ ಆ ಒಂದು ಸಂಸ್ಥೆಯನ್ನ ನೆನೆಸ್ಕೊಂಡಾಗ ನಿಮಗೇನು ನೆನಪಾಗತ್ತೆ ಮ್ಯಾಮ್? ಅಲ್ಲಿ ಕಳೆದಂತಹ ದಿನಗಳಾಗಿರ್ಬೋದು, ಕಲ್ಪನಾ ಅವ್ರ ಜೊತೆ ನೀವು ಮಾಡಿದಂಥ ಕೆಲಸಗಳಾಗಿರ್ಬೋದು. ಕಲ್ಪನಾ ಆಚೆ ಅಂದರೆ ಅವರು ನನ್ನ ದೇವತೆ, ನನ್ನ ಗುರು ಕೂಡ. ಅವರನ್ನ ಪ್ರತಿ ನಿಮಿಷನೂ ನಾನು ನೆನೆಸ್ತೀನಿ. ಅವರನ್ನ ನನ್ನ ಉಸಿರು ಇರೋ ತನಕನೂ ಅವ್ರನ್ನ ನೆನೆಸ್ತೀನೇನೋ. ಅಂಥ ಒಂದು ದೊಡ್ಡ ಅಭಿನೇತ್ರಿ ಅವರು. ನನಗೆ ತುಂಬ ಕಲೆಯನ್ನು ಕಲಿಯೋದಕ್ಕಾಗಲಿ, ನಾನು ಸ್ವಲ್ಪ ಹೈಟ್ ಕಡಿಮೆ ಇರೋದ್ರಿಂದ ನಾನು ಒಂಥರ ಹೀಗೆ ಇಟ್ಕೊಂಡು ಡ್ಯಾನ್ಸ್ ಮಾಡೋದು, ದೊಡ್ಡದಾಗಿ ಕೈ ಮಾಡು, ಹೀಲ್ಸ್ ಹಾಕು ಅಂತ ಹೇಳ್ಬಿಟ್ಟು ಅವ್ರ ಬಟ್ಟೆಗಳನ್ನೆಲ್ಲ ನನಗೆ ಕೊಡೋರು. ನಮ್ಮ ಅಣ್ಣನೇ ಅವ್ರ ಕಾರ್ ಡ್ರೈವರ್ ಆಗಿದ್ರು, ನಮ್ಮ ಬಾಬಣ್ಣ. ಅವ್ರ ಆರ್ಟಿಸ್ಟು ಗುಡಿಗೆರೆ ಕಂಪನಿಯೊಳಗೆ ಉತ್ತರ ಕರ್ನಾಟಕಕ್ಕೆ ಅವರು ಬಂದಾಗ ಮನೆ ಮಗಳು ನಾಟಕ ಅಂತ ಅವರೊಂದು ಟೀಮ್ ತಗೊಂಡು ಬಂದರು. ಇಲ್ಲಿಂದ ಪ್ರಧಾನ್ ಅಂತ ಮ್ಯಾನೇಜರ್ ಇದ್ರು. ಅಲ್ಲಿ ಅಮ್ಮ ಪಾತ್ರ ಮಾಡ್ತಾ ಇದ್ರು. ನನಗೆ ಡ್ಯಾನ್ಸ್ ಅಂದರೆ ವೇಶ್ಯೆಯ ಪಾತ್ರವನ್ನು ಸುಂದರ ಕೃಷ್ಣ ಅರಸು ಅವರ ಜೊತೆಯಲ್ಲಿ ಪಾತ್ರವನ್ನು ಕೊಟ್ಟಿದ್ರು. ಹಾಗಾಗಿ ನನಗೆ ಅವರು ಹತ್ತಿರವಾದರು. ಹಾಗಾಗಿ ಅವರು ಯಾವಾಗ ಬಸವರಾಜ್ ಅವ್ರನ್ನ ಮದುವೆ ಮಾಡಿಕೊಂಡ್ರು, ಹುಡುಗೇರಿ ಅಪ್ಪಾಜಿಯವ್ರನ್ನ ಮದುವೆ ಮಾಡ್ಕೊಂಡ್ಮೇಲೆ ಅವರು ಆಗಾಗ ನಮ್ಮ ಮನೆಗೆ ಬರ್ತಾಯಿದ್ರು. ಅಮ್ಮನ ಹತ್ರ ತುಂಬ ಹತ್ತಿರವಾಗಿದ್ರು, ಬಾಬಣ್ಣನಿಗೆ ಹತ್ತಿರವಾಗಿದ್ರು. ನಾನಂದರೆ ತುಂಬ ಜೀವ ಅವರಿಗೆ. ನಾನೆಲ್ಲೇ ಡ್ಯಾನ್ಸ್ ಮಾಡಲಿ ಅಪ್ಪಾಜಿಯವರು ಅವರು ಕಾರ್ ಮಾಡ್ಕೊಂಡು ಬಂದು, ನೋಡ್ರಿ ನಮ್ಮ ಹೆಲನ್ನು ಹೆಂಗೆ ಡ್ಯಾನ್ಸ್ ಮಾಡ್ತಾ ಇದ್ದಾಳೆ ಅಂತ ತೋರಿಸೋರು. ಅಷ್ಟು ನನ್ನ ಮೇಲೆ ಪ್ರೀತಿ ಇತ್ತು ಅವರಿಗೆ. ಗುರುವಿನ ಒಂದು ಋಣವನ್ನು ತೀರಿಸೋದಕ್ಕಾಗಲಿಲ್ಲ. ಅದ್ರ ಮುಖಾಂತರವೇ ನಾನು ಒಂದು ಮಿನುಗುತಾರಿಯ ಕಡೆಯ ದಿನಗಳು ಅಂತ ಹೇಳ್ಬಿಟ್ಟು ಇದೇ ರವೀಂದ್ರ ಕಲಾಕ್ಷೇತ್ರದಲ್ಲಿ ನಾಟಕವನ್ನು ಮಾಡಿದೆ. ಭಾವನಾ ರಾಮಣ್ಣನವರು ಅವ್ರನ್ನ ನೋಡ್ತಾ ಇದ್ರೆ ನನ್ನ ಕಲ್ಪನವ್ರನ್ನೇ ನೋಡಿದ ಹಾಗಾಗ್ತಾ ಇತ್ತು, ಕಲ್ಪನಾಜಿನ ನೋಡಿದ ಹಾಗಾಗ್ತಾಯಿತ್ತು. ಅಷ್ಟು ಇನ್ವಾಲ್ವ್ಮೆಂಟ್ ಆಗಿ ಭಾವನವರು ಆ ಪಾತ್ರವನ್ನು ನಿರ್ವಹಿಸಿದರು. ಈಗಲೂ ಪ್ರತಿ ವರ್ಷ ಮೈಸೂರು ರಂಗಾಯಣದಲ್ಲಿ ಆ ನಾಟಕವನ್ನು ಕೇಳ್ತಾರೆ, ಭಾವನಾ ರಾಮಣ್ಣ ಬೇಕು ಅಂತಾರೆ. ಅದನ್ನ ಅವ್ರು ಬಿಟ್ರೆ ಇನ್ಯಾರು ಮಾಡೋಕ್ಕಾಗಲಿಲ್ಲ, ಸಾಧ್ಯ ಇಲ್ಲ. ಗುಡಿಗೆರೆ ಅಪ್ಪಾಜಿಯವರ ಪಾತ್ರವನ್ನ ಪ್ರಭಾಕರ್ ಅಂತ ಮಾಡಿದ್ರು. ಅದು ಅದ್ಭುತ. ಅವರು ಕೂಡ ಎಲ್ಲೂ ಉತ್ತರ ಕರ್ನಾಟಕದ ಭಾಷೆ ಬೇರೆ, ಅವರು ಇಲ್ಲಿಯವರು. ಹಾಗಾಗಿ ಅವರು ಅದ್ಭುತವಾಗಿ ಮಾಡಿದ್ರು. ಇಡೀ ಟೀಮೇ ಹಾಗೆ. ಕಿರಣ್ ಅಂತ ಹೇಳ್ಬಿಟ್ಟು ನಮ್ಮ ಅಣ್ಣನ ಕ್ಯಾರೆಕ್ಟರ್ ಮಾಡಿದ್ರು, ಡ್ರೈವರ್ ಆಗಿದ್ರಲ್ಲ. ಅದನ್ನ ಅವರ ಕಡೆಯ ದಿನಗಳು ಹೇಗಿತ್ತು ಅನ್ನೋ ಒಂದು ಚಿತ್ರಣವನ್ನ ನಾವು ತೋರಿಸಿದ್ವಿ. ಆಗ ರಿಯಲಿಸ್ಟಿಕ್ ಆಗಿ ಬಂದಿರಬಹುದು. ಯಾಕೆಂತಂದ್ರೆ ಹತ್ತಿರದಲ್ಲಿ ನೀವು ಕಂಡವರು, ತುಂಬಾ ಹತ್ತಿರವಾಗಿ
ಪ್ರತಿಯೊಂದು ಸನ್ನಿವೇಶನೂ ಸತ್ಯಕಥೆಯಾಗಿತ್ತು. ಅದು ನನ್ನ ಅಜೆಂಡಾ ಆಗಿತ್ತು. ನಾನು ಸಾಯೋದ್ರೊಳಗೇನೆ ಅವರ ಒಂದು ನಾಟಕವನ್ನು ಮಾಡಿ ಅವ್ರ ಮನಸ್ಸಿಗೆ ಶಾಂತಿ ಕೊಡಬೇಕು ಅಂತ. ಅವರು ಸತ್ತ 40 ವರ್ಷದ ಮೇಲೆ ನಾವು ರವೀಂದ್ರ ಕಲಾಕ್ಷೇತ್ರದಲ್ಲಿ ಮಾಡಿ, ಅದರಿಂದ ಅದೇ ಹೇಗೆ ಭಾವನಾ ರಾಮಣ್ಣವರು ಎಷ್ಟು ಕ್ಯಾರೆಕ್ಟರ್ ಹೆಂಗೆ ಇನ್ವಾಲ್ವ್ಮೆಂಟ್ ಆಗಿದ್ರು ಅಂದರೆ, ಅವ್ರು ಸುಧಾರಿಸ್ಕೊಳ್ಳೋಕೆ 8 ದಿವಸ ಬೇಕಾಗಿತ್ತು ನಾಟಕ ಆದಮೇಲೆ. ಪ್ರಭಾಕರ್ಗೂ ಹಾಗೇನೆ, ಅವರು 8 ದಿವಸ ತಗೊಂಡ್ರು. ಪೂರಾ ಇನ್ವಾಲ್ವ್ಮೆಂಟ್, ಅವ್ರಿಗೆ ಎಷ್ಟು ಅಪ್ಸೆಟ್ ಆಗಿಬಿಟ್ಟಿದ್ರು. ನಾನೇ ರಾಘವೇಂದ್ರ ಸ್ವಾಮಿ ಮಠಕ್ಕೆ ಹೋಗಿ ಮೊದಲು ಅಭಿಷೇಕ ಮಾಡಿಸಿ ನೀವು ಅಂತ ಹೇಳುವಂಥ ಪರಿಸ್ಥಿತಿ ಆಯಿತು. ಇಬ್ರಿಗೂ ಫೋನ್ ಮಾಡಿ ಅಷ್ಟು ಅದ್ಭುತವಾಗಿ ಮಾಡಿದ್ರು. ಆಗ ನನ್ನ ಮನಸ್ಸಿಗೆ ಹಗುರಾಯಿತು. ನಾನು ಗುರು ದಕ್ಷಿಣೆ ಮುಟ್ಟಿಸ್ತೆ ಅಂತ. ಅವರ ಯಾವ ಗುಣಗಳು ನಿಮಗೆ ತುಂಬ ಕಾಡುತ್ತೆ ಮ್ಯಾಮ್? ಯಾಕೆಂತಂದ್ರೆ ಹತ್ರದಲ್ಲೇ ಇದ್ದು ಅವ್ರ ಜೊತೆಗೆ ಬೆಳೆದವರು ನೀವು. ಸೊ ತುಂಬ ಕಾಡುವಂಥದ್ದು. ನನಗೆ ತುಂಬ ಪತ್ರಿಕೆಗಳಲ್ಲಿ ಓದಿದ್ದೀನಿ, ಎಲ್ಲರ ಬಾಯಿನಲ್ಲಿ ಕೇಳಿದ್ದೀನಿ. ಅವರಿಗೆ ಪರೆ ಥರ ಬರ್ತಾ ಇತ್ತು ಮೈನಲ್ಲಿ, ತುಂಬ ಮುಂಗೋಪಿ ಅಂತ. ನಾನು ನೋಡಿದ ಕಲ್ಪನಾಜಿ ಈ ಅಮ್ಮ ಆಗಿರುತ್ತೆ, ಆ ಒಂದು ಹೋಲ್ ಥರ ಇರುತ್ತೆ. ಅದನ್ನು ಬಿಟ್ಟರೆ ಇಡೀ ಹಿಂಗೆ ಫುಲ್ ಬ್ಲೌಸ್ ಹಾಕೋರು. ನಾನು ಅವ್ರ ನಾಟಕದಲ್ಲಿ ಇಷ್ಟೇ ಬ್ಲೌಸನ್ನು ಹಾಕಿದ್ದು ನೋಡಿದ್ದೀನಿ. ಎಲ್ಲೂ ಪರೆ ಬಂದಿರಲಿಲ್ಲ ಅವರಿಗೆ. ಡ್ರೈ ಸ್ಕಿನ್ ಅವ್ರದ್ದು. ಅದನ್ನು ಒಂದು ಪರೆ ಅಂತ ಹೆಸರನ್ನು ಕೊಟ್ಟರು. ಆಗ ನೋವಾಯಿತು. ಅಂಥ ಮುಗ್ಧ ಜೀವಿ ಅವರು. ಅಷ್ಟು ಪ್ರೀತಿಯಿಂದ ಪ್ರತಿಯೊಬ್ಬರನ್ನ ಮಾತಾಡಿಸೋರು. ಅವ್ರು ಇದ್ದದ್ದು ಕೂಡ ಸ್ವಭಾವತ ಅವ್ರ ಮುಂಗೋಪಿ ಅಂತ ಹೇಗೆ ಹೇಳಕ್ಕೆ ಸಾಧ್ಯ? ಹೇಗೆ ಅನ್ಬಹುದು ಹೇಳಿ? ನಾವೆಲ್ಲ ವರ್ಷಾನುಗಟ್ಲೆ ಅವ್ರ ಜೊತೆಯಲ್ಲಿದ್ದು ನಾವು ಹತ್ತಿರವಾಗಿ, ತುಂಬ ಹತ್ತಿರವಾಗಿ ನೋಡಿದವ್ರನ್ನ ಇವರು ಮುಂಗೋಪಿ ಯಾವಾಗಲಾದರೂ ತನ್ನ ನಿಜ ಸ್ವರೂಪ ಹೊರಗೆ ಬರಲೇಬೇಕಲ್ವ? ಮುಂಗೋಪಿ ತಕ್ಷಣ ಬಂದು ಮತ್ತೆ ಇದಾಗ್ಬೋದು. ಆದರೆ ಅದು ಯಾವುದು ನಮಗೆ ಕಾಣಲಿಲ್ಲ. ಅಷ್ಟೊಂದು ಸೌಮ್ಯ ಸ್ವಭಾವದ ಮಹಿಳೆ ಅವರು. ಒಬ್ಬ ಕೆಲಸಗಾರನವ್ರನ್ನೂ ಸಹಿತ ಅವರನ್ನ ಮಕ್ಕಳ ಥರ ಪ್ರೀತಿ ಮಾಡ್ತಾ ಇದ್ರು. ಅವರು ಮಿನುಗುತ್ತಾರೆ ಕಲ್ಪನಾ, ದೊಡ್ಡ ಫೇಮಸ್ ನಟಿ ಅವರು. ಚಲನಚಿತ್ರದಲ್ಲಿ ಒಬ್ಬರನ್ನ ಮದುವೆ ಆಗಿಬಿಟ್ಟು ಅಲ್ಲಿಗೆ ಬಂದಾಗ ಅಲ್ಲಿ ಒಂದು ಪದ್ಧತಿ ಇತ್ತು ಆ ಕಂಪ್ನಿಲಿ. ಸೋಮವಾರ ಎಲ್ಲರೂ ಒಟ್ಟಿಗೆ ಊಟ ಮಾಡುವಂಥ ಆ ಕಂಪ್ನಿಯ ಪದ್ಧತಿ ಇದೆ. ಎಲ್ಲರೂ ಊಟ ಮಾಡಿದಾಗ ಅವರು ಜೊತೆಯಲ್ಲೇ ಕೂತ್ಕೊಂಡು ಊಟ ಮಾಡಿ ಎಲ್ಲರ ಎಲೆನ ತೆಗಿತಾರೆ. ಯಾವ ಚಿತ್ರನಟಿ ತೆಗೆಯೋದಕ್ಕೆ ಸಾಧ್ಯ? ಅದು ಅವರ ಸಿಂಪ್ಲಿಸಿಟಿ ಅಲ್ವಾ? ಸೇವಾ ಮನೋಭಾವ ಅವರವತ್ತು. ಜನಗಳ ಹೇಳೋ ಮಾತು ಸುಳ್ಳು ಅಥವಾ ನಾನು ನೋಡಿದ್ದು ನಿಜಾನೋ ಅದು ಗೊತ್ತಿಲ್ಲ. ಆದರೆ ಅವರಂಥ ಸ್ವಭಾವದ ಮಹಿಳೆ ಇನ್ನೆಲ್ಲೂ ಸಿಗಲ್ಲ. ಖಂಡಿತ ಕನ್ನಡ ಚಿತ್ರರಂಗ ಕಂಡಂತಹ ಒಂದು ಅದ್ಭುತ ತಾರೆ ಅಂತಾನೆ ಹೇಳ್ಬೋದು. ಮಿನುಗುತ್ತಾರೆ ಅಂದ್ರೆ ಅವರೊಬ್ಬರೇ ಮೀಸಲು. ಯಾರಿಗೂ ಆ ಹೆಸರು ಬರಲಿಲ್ಲ, ಬರೋದು ಇಲ್ಲ ಅನ್ಕೊಳ್ತೀನಿ. ಒಳ್ಳೆ ಮಾತುಗಳನ್ನ ಹೇಳಿದ್ರಿ ಆಕ್ಚುಲಿ. ಸೊ ಖಂಡಿತ ಅವರಿಗೆ ಒಂದು ಜಸ್ಟಿಸ್ ಕೊಟ್ರೆ ನೀವಾಗಿದ್ರೆ, ಅವರ ಪ್ರೀತಿಗೆ ನೀವೊಂದು ಕಾಣಿಕೆ ಕೊಟ್ರಿ ಅಂತಾನೆ ಹೇಳ್ಬೋದು. ಖಂಡಿತ ಅಲ್ವಾ ಮ್ಯಾಮ್? ಸೊ ಮತ್ತೆ ನನಗೆ ಇನ್ನೊಂದು ಕೇಳಬೇಕು ನಿಮ್ಮ ಹತ್ರ. ಏನು ಅಂತಂದ್ರೆ, ಈ ರಂಗಭೂಮಿ ಬದುಕಲ್ಲಿ ಸೊ ನೀವು ನಡ್ಕೊಂಡು ಬಂದಂಥ ಸಮಯದಲ್ಲಿ ಮುಖ್ಯ ಪಾತ್ರ ವಹಿಸುವಂಥದ್ದು ನಿಮ್ಮ ತಾಯಿ. ಯಾಕೆಂತಂದರೆ ತಾಯಿಯವರು ಕೂಡ ಗುಬ್ಬಿ ಕಂಪನಿಯಲ್ಲೇ ಬಣ್ಣ ಹಚ್ಚಿದವರು. ಸೊ ನನ್ನ ಪ್ರಶ್ನೆ ಏನಪ್ಪ ಅಂತಂದರೆ, ತಾಯಿಯವರು ರಂಗಭೂಮಿ ಮೂಲದವರಾಗಿದ್ದರಿಂದ ನಿಮಗೆ ರಂಗಭೂಮಿ ಮೇಲೆ ಪ್ರೀತಿ ಬಂತ ಅಥವಾ ಆಸಕ್ತಿ ಮೊದಲೇ ಇತ್ತ ಅಂತ? ಇಲ್ಲ, ನನ್ನ ತಾಯಿ ತೆರೆಸಮ್ಮ ಡಿಸೋಜ ಅಂತ ಹೇಳಿಬಿಟ್ಟು ಅವರು ತುಂಬ ಅದ್ಭುತವಾದಂತಹ ಕಲಾವಿದೆ. ಗುಬ್ಬಿ ಕಂಪನಿಯ ವಿಚಾರ ತೆಗೆದುಬಿಟ್ರೆ ಈಗಲೂ ಅಳ್ತಾರೆ ಅವರು. ಅಷ್ಟು ಪ್ರೀತಿ ಆ ಕಂಪನಿಯ ಮೇಲೆ ಅವರಿಗೆ. ಅದು ಈಗಲೂ ಕೂಡ ಅಲ್ಲಿಯ ನೆನಪುಗಳನ್ನು, ಆ ಮಾತು 88 ವರ್ಷ ಈಗಲೂ ಇದ್ದಾರೆ ನನ್ನ ತಾಯಿ. ಈಗಲೂ ಆ ಕೌಸಲ್ಯ ಮಾತುಗಳನ್ನು, ಮಂಡೋದರಿ ಮಾತುಗಳನ್ನು ಮಾತಾಡ್ತಾ ಇರ್ತಾರೆ. ಅಲ್ಲಿ ಮಾಡಿದಂಥ ಪಾತ್ರಗಳು, ಮಾಲ್ತಮ್ಮವರಿಗೆ ಹೇಗೆ ಕಾಲು ಹೋಯಿತು ಅದರ ಬಗ್ಗೆ ಒಂದು ಸನ್ನಿವೇಶವನ್ನು ಇದನ್ನೆಲ್ಲ ಹೇಳ್ತಾ ಇರ್ತಾರೆ. ಅವರು ನಮ್ಮ ಬಡತನಕ್ಕೋಸ್ಕರ ಈ ರಂಗಕ್ಕೆ ನಾವು ಬಂದಿದ್ದು. ಹಾಗಾಗಿ ಅಲ್ಲಿ ಇದ್ದಿದ್ದು. ನನ್ನ ತಾಯಿ ಅಂತಂದರೆ ಅವರು ಹಲವಾರು ಪುಟ್ಟಣ್ಣವರ ಸಿನಿಮಾಗಳಲ್ಲಿ, ಅಮೃತಗಳಿಗೆ, ಪಡವಾರಳ್ಳಿ ಪಾಂಡವರು, ಹುಲಿ ಹೆಜ್ಜೆ, ಹೀಗೊಂದು 60 ಸಿನಿಮಾಗಳಲ್ಲಿ ಪಾತ್ರವನ್ನು ಮಾಡಿದ್ದಾರೆ. ಅವ್ರಿಗೆ ಆಸೆ ಇತ್ತು. ಅದಕ್ಕೆ ನನಗೆ ಹೆಲನ್ ಅಂತ ಹೆಸರಿಟ್ಟಿದ್ದು. ದೊಡ್ಡ ಡ್ಯಾನ್ಸರ್ ಆಗಬೇಕು ನನ್ನ ಮಗಳು, ದೊಡ್ಡ ನಟಿ ಆಗಬೇಕು ಅಂತ ಆಸೆ ಇದ್ದಿತ್ತು. ಹಿಂದಿಯೂ ಕಥೆ ಇದೆ ಹಾಗಾದ್ರೆ? ನಿಜವಾಗ್ಲೂ ಅವ್ರು ಹೇಳ್ತಾರೆ, ನನ್ನ ಮಗಳು ಹೆಸರಿಟ್ಟಿದ್ದೇ ನಾನು ದೊಡ್ಡ ಡ್ಯಾನ್ಸರು, ದೊಡ್ಡ ನಟಿ ಆಗಬೇಕು ಅಂತ ಹೇಳ್ಬಿಟ್ಟು ಅಂತ. ಅಷ್ಟು ದೊಡ್ಡ ಡ್ಯಾನ್ಸರ್ ನಾನು ಆದ್ನೋ ಇಲ್ಲ ಗೊತ್ತಿಲ್ಲ ನನಗೆ. ಹಾಗಾಗಿ ನನಗೆ ಹುಟ್ಟಿದಾಗಿಂದನೇ ಅದನ್ನೆಲ್ಲ ಕಲಿಸೋದಿಕ್ಕೆ ಅವರು ನನ್ನ ತಯಾರಿ ಮಾಡೋದಕ್ಕೆ ಶುರು ಮಾಡಿದ್ರು. ನನಗೆ ಇಷ್ಟ ಇರಲಿಲ್ಲ. ಇಷ್ಟ ಇರಲಾರದ ರಂಗಭೂಮಿಗೆ ನಾನು ಬಂದೆ. ಯಾಕೆಂದರೆ ನಾವು
ಹುಟ್ಟಿದ್ದು ನಾವು ಕಳಸ ಆದರೂ ಅಮ್ಮ ಈ ಕಡೆಯವರೇ ಆದರೂ ಅರಸೀಕೆರೆ ಆದರೆ ಬೊಮ್ಮನಹಳ್ಳಿ ಅಂತ ಅಮ್ಮನ ಊರು. ಆಗ ಒಂದು 72 ಇದರೊಳಗೆಲ್ಲ ಅವಾಗ ಮೈಸೂರು ರಾಜ್ಯ ಅಂತ ಇತ್ತು. ಕರ್ನಾಟಕ ಅಂತ ಆಮೇಲೆ ಆಗಿದ್ದು ಅಂತ ಅನ್ಕೊಳ್ತೀನಿ. 73, 74ರಲ್ಲಿ ಆಗಿದ್ದು. ಯೋಗ ನರಸಿಂಹಮೂರ್ತಿಗಳ ಕಂಪನಿಯಿಂದ ನಾವು ಹುಬ್ಳಿಗೆ ಹೋಗಿ ನೆಲೆಸ್ಬೇಕಾಯ್ತು. ಮೈಸೂರು ಕಂಪನಿ ಅಂತ ಸರ್ವೋದಯ ನಾಟ್ಯ ಸಂಘ ಮೈಸೂರು ಅಂತ ಇತ್ತು. ಮೈಸೂರು ಕಡೆಯವರು ಉತ್ತರ ಕರ್ನಾಟಕಕ್ಕೆ ನಾವು ಹೋದಾಗ ಅವರು ತೋರಿಸುವ ಅನಾದರ ಅನ್ಬೋದು, ಇಲ್ಲ ಅವರು ತೋರಿಸುವ ಪ್ರೀತಿ ಅನ್ಬೋದು. ಅವಾಗ ಮಹಿಳೆಯರು ರಂಗಭೂಮಿಗೆ ಬರೋದು ತುಂಬ ಕಷ್ಟ ಇತ್ತು. ಬಂದವ್ರನ್ನ ತುಂಬ ಕೀಳಾಗಿ ನೋಡುವಂಥ ದೃಷ್ಟಿಗಳು ಬಹಳ ಕಾಣಿಸ್ತಾ ಇತ್ತು. ನನ್ನ ತಾಯಿ ಅದನ್ನೆಲ್ಲ ಅನುಭವಿಸ್ತಾ ಇದ್ರು, ಆ ಸವಾಲುಗಳನ್ನು ಎದುರಿಸ್ತಿದ್ರು. ಅದನ್ನು ನೋಡಿ ನನಗೆ ನಾವು ಯಾಕೆ ಇದನ್ನ ಮಾಡಬೇಕು, ಬೇಡ ಬೇರೆ ಏನಾದ್ರು ಕೆಲಸ ಮಾಡಿ ನಾನು ಓದಬೇಕು ಅನ್ನೋದಿತ್ತು. 7ನೇ ತರಗತಿ ತನಕ ಓದೋದಕ್ಕೆ ನನಗೆ ಸಾಧ್ಯ ಆಯಿತು. ಹಾಗಾಗಿ ನಾಟಕ ಅಂದರೆ ನನಗೆ ಇಷ್ಟವಾಗಲಿಲ್ಲ. ಆದರೆ ನಮ್ಮ ಪರಿಸ್ಥಿತಿ ಸರಿ ಇಲ್ಲದೆ ಕಾರಣ ಅದನ್ನೇ ನಾನು ಇಷ್ಟ ಮಾಡಿಕೊಂಡು ಮತ್ತೆ ಈ ರಂಗಭೂಮಿಗೆ ಬರೋದಕ್ಕೆ ಶುರುವಾದೆ. 12-13 ವಯಸ್ಸಿನಲ್ಲಿ ನನಗೆ ರಾಯಚೂರು ಕ್ಯಾಂಪಲ್ಲಿ ನಾನು ಚೂಡಾಮಣಿ ಟೀಚರ್ದು ಡ್ಯಾನ್ಸ್ ಕಲಿಬೇಕಾದ್ರೆ ಅಲ್ಲೊಂದು ಕಾಂಪಿಟೇಷನ್ ಇತ್ತು. ಬಾಂಬೆ ಡ್ಯಾನ್ಸರ್ಸ್ ಎಲ್ಲ ಬಂದಿದ್ರು. ಅವಾಗ ಒಂದು ಕಮ್ ಸೆಪ್ಟೆಂಬರ್ ಅಂತ ಡ್ಯಾನ್ಸ್ ಮ್ಯೂಸಿಕ್ ಬರ್ತಾ ಇತ್ತು. ತರರರ ಆ ಥರ ಬರ್ತಾ ಇತ್ತು. ಅದು 15 ನಿಮಿಷದ ಒಂದು ಮ್ಯೂಸಿಕ್. ಅಲ್ಲಿ ಬಡಿಗೇರಿ ಇನ್ಸ್ಪೆಕ್ಟರ್ ಅಂತ ಇದ್ರು, ಒಂದು ಡಿಪಾರ್ಟ್ಮೆಂಟ್. ನಾಟಕ ಕಂಪ್ನಿಗಳು ಭಾಳ ಹತ್ತಿರವಾಗಿರ್ತಾರೆ ಡಿಪಾರ್ಟ್ಮೆಂಟ್ಗಳು. ಸ್ವಲ್ಪ ನಾಟಕ ನೋಡೋದು, ಬೀಟಿಗೆ ಬಂದಾಗ ನೋಡೋದು, ಈ ಥರ ಎಲ್ಲ ಇರುತ್ತೆ. ಆ ಟೈಮ್ನಲ್ಲಿ ನನ್ನ ಅಮ್ಮನಿಗೆ ಪರಿಚಯ, ನಾನು ಸಣ್ಣವಳುವಾಗ ಕರ್ಕೊಂಡು ಹೋಗ್ಬಿಡೋರು ಸ್ಟೇಷನ್ಗೆಲ್ಲ, ಡ್ಯಾನ್ಸ್ ಮಾಡು ಬೇಬಿ ಅಂತ ಅಂದ್ಬಿಡೋರು ನನಗೆ. ಆಗ ಆ ಕಾಂಪಿಟೇಷನ್ ನನ್ನ ಬಿಟ್ಟರು. 15 ನಿಮಿಷ ನನ್ನ ಡ್ಯಾನ್ಸು. ಆ ಸ್ಪರ್ಧೆಯಲ್ಲಿ ನಾನು ಗೆದ್ದಿದ್ದಕ್ಕೆ 25 ಗ್ರಾಮಿನ ಒಂದು ಪದಕವನ್ನು ತಗೊಂಡೋಳು ನಾನು. ಬಂಗಾರದ ಪದಕವನ್ನು ನನಗೆ ಪ್ರೆಸೆಂಟ್ ಆಗಿ ಬಂದಿತ್ತು. ಮತ್ತೆ ನಮ್ಮ ಕಷ್ಟಕ್ಕೋಸ್ಕರ ಅದನ್ನು ಅಲ್ಲೇ ಮಾರಿಬಿಟ್ಟು ಊರಿಗೆ ನಾವು ಬಂದವರು, ಆ ಥರ ಅದು ಆವಾಗ. ಹಾಗಾಗಿ ಆ ಟೈಮಲ್ಲಿ ನನಗೆ ಒಂದು 13-14 ವರ್ಷದ ಸಮಯದಲ್ಲಿ ನನ್ನ ಬಣ್ಣ ಹಚ್ಚಬೇಕಾದ್ರೆ ಮಿಕ್ಸ್ ಮಾಡಿಬಿಟ್ಟಿದ್ರು. ಹಾಗಾಗಿ ಇದೆಲ್ಲ ಒಂಥರ ಬರ್ನಾಗಿ ಮುಖ ಇದಾಗಿತ್ತು. ಹಾಗಾಗಿ ಈ ರಂಗಭೂಮಿಗೆ ಬಂದಿದ್ದಕ್ಕೆ ಇಷ್ಟೆಲ್ಲ ಆಗೋಯ್ತಲ್ಲ ಅಂತ ಅನ್ನೋದು ನನಗೊಂಥರ ಬೇಜಾರಿತ್ತು. ಹಾಗಾಗಿ ಆದರೆ ಅದೇ ನನ್ನ ಬದುಕಾಗತ್ತೆ ಅಂತ ನಾನು ಅನ್ಕೊಂಡೇ ಇರಲಿಲ್ಲ. ಹಾಗಾಗಿ ಮುಂದೆ ದೊಡ್ಡ ದೊಡ್ಡ ಪಾತ್ರಗಳು, ದೊಡ್ಡ ದೊಡ್ಡ ಕಂಪನಿಯವರ ಜೊತೆ ಜಿ.ವಿ. ಶಾರದವರು ಸುಳ್ಳು ದೇಸಾಯಿ ಕಂಪ್ನಿಲಿ ನೋಡ್ತಾ ಇದ್ದೆ. ಅವ್ರ ಹಾಗೆ ನಾವು ಆಗಬೇಕು ಅಂತ ಬರ್ತಾ ಇತ್ತು. ಅದು ತನ್ನಿಂದ ತಾನಾಗಿ ಆಸೆ ಹುಟ್ಟು ರಂಗಭೂಮಿ ಮೇಲೆ ಆಸೆ ಹುಟ್ಟೋದಕ್ಕೆ ಶುರುವಾಯಿತು. ಮುಂದೆ ಅವ್ರು ಡ್ಯಾನ್ಸ್ ಮಾಡ್ತಾ ಇದ್ರೆ ಜುಬೇದಾ ಬೇಗಮ್ ಅಂತ ಹೇಳ್ಬಿಟ್ಟು, ಒಳ್ಳೆ ಬಾಗಲಕೋಟೆಯವರು, ಒಳ್ಳೆ ಡ್ಯಾನ್ಸರು. ಅವ್ರು ಬಂದು ಮುಂದೆ ಡ್ಯಾನ್ಸ್ ಮಾಡ್ತಾ ಇದ್ರೆ ಆ ಪರ್ದೆ ಹಿಂದೆ ನಿಂತು ನಾವು ಅವ್ರಂಗೆ ಡ್ಯಾನ್ಸ್ ಮಾಡ್ತಾ ಇದ್ವಿ. ನಮಗೆ ಯಾರು ಅವಾಗ ರೆಕಾರ್ಡ್ ಡ್ಯಾನ್ಸ್ಗಳೆಲ್ಲ ನಮ್ಗೆ ಹೇಳ್ಕೊಡೋರು ಇರಲಿಲ್ಲ. ಭರತನಾಟ್ಯ ಹೇಳ್ಕೊಡ್ತಾ ಇದ್ರು. ನಾಟಕ ಶುರುವಾಗೋದಕ್ಕಿಂತ ಮುಂಚೆನೇ ಒಂದು ಪೂಜಾ ಡ್ಯಾನ್ಸ್ ಇರ್ತಿತ್ತು. ಅರುಣೋದಯವಾಯಿತು ನಮಗಿಂದು ಅಂತ ಸಾಂಗ್ಗಳಿಗೆಲ್ಲ ಡ್ಯಾನ್ಸ್ ಮಾಡ್ತಾ ಇದ್ವಿ ನಾವು. ಈ ಆಮೇಲೆ ರೆಕಾರ್ಡ್ ಡ್ಯಾನ್ಸ್ ಅಂದ ಕೂಡಲೇ ಅವ್ರು ನೋಡಿನೇ ನಾವು ಮಾಡಬೇಕಲ್ಲ. ಸೈಡಿಂಗ್ಸಲ್ಲಿ ಹೋಗೋದು, ಅವ್ರು ಹೇಗೆ ಮಾಡ್ತಾರೆ ಅಂತ ನೋಡೋದು, ಮೇಕಪ್ ಹೇಗೆ ಕಲಿಯೋದು. ಜಿ.ವಿ. ಶಾರದವರಿಗೆ ಸ್ವಲ್ಪ ಸಹಾಯ ಮಾಡ್ತಾ ಇದ್ವಿ. ಅವ್ರ ಮೇಕಪ್ ರೂಮೇ ಸಪ್ರೇಟು, ಅವರು ಯಾರು ನೋಡೋ ಹಾಗಿರಲಿಲ್ಲ ಮೇಕಪ್ಪು. ಅವ್ರು ಸ್ಟೇಜಿಗೆ ಬಂದರೆ ರೇಖಾ ಥರ ಕಾಣಿಸ್ತಾ ಇದ್ರು, ಹಿಂದಿ ಆರ್ಟಿಸ್ಟ್ ರೇಖಾ ಥರ. ಆ ಮೇಕಪ್ ಕಲಿಬೇಕಾಗಿತ್ತು. ಅವರಿಗೆ ಬಣ್ಣಕ್ಕೆ ಬಟ್ಟೆ ಕೊಡೋದು, ನೀರು ತಂದು ಕೊಡೋದು, ಟೀ ತಂದು ಕೊಡೋದು, ಹೀಗೆ ಒಳಗೆ ಹೋಗಿ ಅವ್ರ ಬಣ್ಣ ಹೇಗೆ ಹಚ್ತಾರೆ ಅಂತ ಕದ್ದು ನೋಡೋದು ನಾವೆಲ್ಲ. ಈ ಥರವಾಗಿ ಕಲೆಯನ್ನು ನಾವು ಕಲಿಯೋದಕ್ಕೆ ಶುರು ಮಾಡಿ ಅದ್ರ ಮೇಲೆ ನನಗೆ ಪ್ರೀತಿ ಹುಟ್ಟಿತು. ನಾನು ಹಾಗೆ ಡ್ಯಾನ್ಸ್ ಮಾಡಬೇಕು. ಎಲ್ಲೋ ಊರಿಂದ ಕರೆಸ್ತಾರೆ, ನಾವು ಇಲ್ಲೇ ಇದೀವಿ, ನಮ್ಮನ್ನ ಯಾಕೆ ಕರೆಸಲ್ಲ ಅಂದ್ಬಿಟ್ಟು ನಮ್ಮನ್ನ ಯಾಕೆ ಡ್ಯಾನ್ಸ್, ನಾವೆಲ್ಲ ಸಣ್ಣ ಹುಡುಗರು, ನಾವು ಅವ್ರಂಗೆ ಮಾಡೋದು, ದೊಡ್ಡವ್ರಂಗೆ ಮಾಡಬೇಕು ಅನ್ನೋದು ನಮ್ಮ ಆಸೆ ಇರುತ್ತೆ. ಆ ಒಂದು ಇದರಲ್ಲಿ ಎಲ್ಲವನ್ನೂ ಕಲಿಯೋದಕ್ಕೆ ನನಗೆ ಅನುಕೂಲ ಆಗೋಯ್ತು. ಇನ್ನೊಂದು ಕೇಳಬೇಕು ಮ್ಯಾಮ್, ಈಗ ನೀವು ಮಾತಾಡ್ತಾ ಹೇಳಿದ್ರಿ ತೆರೆಯ ಹಿಂದೆ ಕೂತು ಆ ಒಂದು ಅಬ್ಸರ್ವೇಷನ್ ಪೀರಿಯಡ್, ಅದು ನಿಮ್ದು ಅಬ್ಸರ್ವೇಷನ್ ಪೀರಿಯಡ್ ಆಗಿತ್ತು. ಸೊ ಒಬ್ಬ ಕಲಾವಿದನ ತೆರೆಯ ಹಿಂದಿನ ಬದುಕು ಹೇಗಿರ್ತದೆ ಅಂತ ನನಗೆ ಕೇಳಬೇಕು ಅಂತ ಅನಿಸ್ತಾ ಇಲ್ಲ. ಯಾಕೆಂತಂದ್ರೆ ಪ್ರತಿಯೊಬ್ಬ ಕಲಾವಿದನು ಕೂಡ ಅಪ್ ಆ್ಯಂಡ್ ಡೌನ್ಸನ್ನು ರಂಗಭೂಮಿಯಲ್ಲಿ ಆಗಿರ್ಬೋದು, ನೈಜ ಬದುಕಿನಲ್ಲಾಗಿರ್ಬೋದು ಕಂಡಿರ್ತಾನೆ. ಸೊ ಆ ರಂಗಭೂಮಿಯ ಹಿಂದಿನ ಕಲಾವಿದನ ಬದುಕು ಹೇಗಿತ್ತು? ಇಲ್ಲ, ಅದು ಆಗಿನಿಂದ ಈಗಿನವರೆಗೂ ತುಂಬ ಕಷ್ಟಕರವಾಗಿರುತ್ತೆ. ಹೊರಗೆ ಬಣ್ಣ ಹಚ್ಚಿದಾಗ, ಪಾತ್ರ ಮಾಡಿದಾಗ, ಚಪ್ಪಾಳೆ, ಶಿಳ್ಳು ಇದೆಲ್ಲ ಬಂದಾಗ ಮಾತ್ರ ನಾವೆಲ್ಲ ರಾಜರು ರಾಣಿಯರು ಆಗಿಬಿಟ್ಟಿರ್ತೀವಿ. ನಮ್ಮ ಹಾಗೆ ಯಾರೋ ಇಲ್ಲ ಅನ್ನೋ ಮಟ್ಟಿಗೆ ನಾವಿರ್ತೀವಿ. ಅದೇ ಬಣ್ಣ ಒರೆಸಿದ ಮೇಲೆ ಹೊರಗೆ ಬಂದರೆ ಅದೇ ಅವಮಾನಗಳು, ಅಪಮಾನಗಳು, ನಮಗೆ ಮನೆಗಳು ಸಿಗಲ್ಲ, ಅಲ್ಲೇ ಥಿಯೇಟ್ರ್ನಲ್ಲೇ ನಾವು ಇರಬೇಕಾಗತ್ತೆ.
ಸ್ನಾನಕ್ಕೆ ಹೋಗೋಕ್ಕೆ ತೊಂದರೆ ಆಗ್ತಾ ಇರುತ್ತೆ, ಎಲ್ಲೋ ಬಾವಿಲೋ ಕೆರೆಯಲ್ಲೋ ಹೋಗಿ ಸ್ನಾನ ಮಾಡಿ ಬರ್ತಾ ಇರ್ತೀವಿ. ವಾಶ್ರೂಮ್ಗೆ ಹೋಗೋಕ್ಕೆ ತೊಂದರೆ, ಚೊಂಬಿಡ್ಕೊಂಡು ಬಾಟ್ಲಿ ಹಿಡ್ಕೊಂಡು ಎಲ್ಲೋ ಕಾಡಲ್ಲಿ ಹೋಗಿ ಮಾಡಬೇಕು. ಇಲ್ಲರೆ ಒಂದೊಂದ್ಸಲ ಊಟನೇ ಮಾಡದೆ ನಾವು ನಾಟಕ ಮಾಡ್ತಾ ಇರಬೇಕಾಗತ್ತೆ. ಯಾಕಂದ್ರೆ ಅಲ್ಲಿ ವ್ಯವಸ್ಥೆಗಳಿರೋದಿಲ್ಲ. ಜಾತ್ರೆ ಕ್ಯಾಂಪ್ಗಳಲ್ಲಂತೂ ನಮಗೆ ತುಂಬ ತೊಂದರೆ ಇರುತ್ತೆ. ವಾಶ್ರೂಮ್ದೊಂದು ಬಹಳ ಸಿಕ್ಕಾಪಟ್ಟೆ, ಎಲ್ಲವನ್ನು ಕಂಟ್ರೋಲ್ ಮಾಡ್ಕೊಂಡು ಮತ್ತೆ ಸ್ಟೇಜಿಗೆ ಬಂದು ನಗಿಸ್ತಾ ಇರ್ತೀವಿ. ಅಭದ್ರತೆ ನಮ್ಮ ವೃತ್ತಿ ರಂಗಭೂಮಿಯಲ್ಲಿ ನಾನು ಹೇಳೋದು, ಅಭದ್ರತೆ ಭಾಳ ಇರುತ್ತೆ, ಭದ್ರತೆ ಇರೋದಿಲ್ಲ. ಅದೇ ಈ ಹವ್ಯಾಸಿ ರಂಗಭೂಮಿಯಲ್ಲಿ ಎಷ್ಟು ಶ್ರೀಮಂತಿಕೆ ಇದೆ ಅಂದರೆ ಎಲ್ಲ ಅನುಕೂಲಗಳಿದೆ. ಯಾಕೆಂದರೆ ಅವರು ನಾಟಕವನ್ನೇ ನಂಬಿರೋದಿಲ್ಲ, ಕರೆಕ್ಟ್. ಅವರಿಗೇ ಆದಂಥ ಒಂದು ಕೆಲಸವನ್ನು ಇಟ್ಕೊಂಡಿರ್ತಾರೆ. ಅವರು ಮನ ಸಂತೋಷಕ್ಕೋಸ್ಕರ ಸ್ವಲ್ಪ ಚೇಂಜಸ್ ಬೇಕು ನನಗೆ, ಯಾವಾಗಲೂ ಕಂಪ್ಯೂಟರ್ ಮುಂದೆನೋ ಏನೋ ಕೆಲಸ ಮಾಡ್ತಾ ಬೇಜಾರಾಗಿ ಒಂದು ನನ್ನ ಮನಸ್ಸಿಗೆ ರಿಲ್ಯಾಕ್ಸ್ ಆಗಬೇಕು, ನನ್ನ ಮನಸ್ಸೊಳಗೆ ಒಬ್ಬ ಕಲಾವಿದ ಇದ್ದಾನೆ, ಕಲಾವಿದೆ ಇದ್ದಾಳೆ ಅಂದುಬಿಟ್ಟು ಬರ್ತಾರೆ ನಾಟಕಕ್ಕೆ. ಅವರೇ ದುಡ್ಡು ಹಾಕ್ಕೊಳ್ತಾರೆ, ಇಲ್ಲ ದುಡ್ಡು ಇಲ್ದಿದ್ರೂ ಪಾತ್ರ ಮಾಡ್ತಾರೆ. ಅದೊಂದು ಖುಷಿಗೆ ಮಾಡ್ತಾರೋ ಅಥವಾ ನನ್ನನ್ನು ನಾನು ಮತ್ತೆ ಮನುಷ್ಯನನ್ನಾಗಿ ನೋಡ್ಕೊಳ್ಳೋದಕ್ಕೆ, ನನ್ನ ಇನ್ನೊಂದು ನಿಜರೂಪ ಏನು ಅಂತ ನೋಡ್ಕೊಳ್ಳೋಕ್ಕೋಸ್ಕರ ಮಾಡ್ತಾರೋ ನನಗೆ ಗೊತ್ತಿಲ್ಲ. ಹಾಗೆ ಇರ್ಬೋದು ಅಂತ ನಾನು ಅಂದ್ಕೊಂಡಿದ್ದೀನಿ. ವೃತ್ತಿ ರಂಗಭೂಮಿಯಲ್ಲ, ನನಗೆ ಕಷ್ಟ ಆದ್ರೂ ಮಾಡಲೇಬೇಕು. ಪಕ್ಕದಲ್ಲೇ ಸತ್ತಿರ್ತಾರೆ, ನಾನು ಇಲ್ಲಿ ಬಂದು ನಗ್ತಾ ಲವ್ ಸಾಂಗ್ ಮಾಡ್ತಾ ಇರ್ತೀನಿ, ಈ ಥರ ಇರುತ್ತೆ. ಅಲ್ಲಿ ಡೆಲಿವರಿ ಆಗಿ ಪಕ್ಕದಲ್ಲೇ ಡೆಲಿವರಿ ಆಗಿ ತಕ್ಷಣ ಆ ಹುರಿನ ಕಟ್ ಮಾಡಿಕೊಂಡು ಬಂದು ಪಾತ್ರ. ಹಾಗೆ ರೆಹಮಾನ್ ಅಮ್ಮರು ಆ ಥರ ಇದ್ದಾರೆ. ಅವರಿದ್ರು ದೊಡ್ಡ ಒಂದು ಅಭಿನೇತ್ರಿ ಅವರು, ರೆಹಮಾನ್ ಅಮ್ಮವರು, ನಮ್ಮ ತಾಯಿಯ ಸರಿಸಾಟಿಯವರು. ಹಾಗೆ ಆ ರೀತಿಯಾಗಿ ಅಮ್ಮ ಒಂದ್ಸಲ ಇದೇ ರತ್ನಮಂಗಲ ನಾಟಕದಲ್ಲಿ ಡ್ಯಾನ್ಸ್ ಪಾತ್ರ ಮಾಡ್ತಾ ಇರಬೇಕಾದ್ರೆ ಅಭಾಷಣನೇ ಆಗೋಗ್ಬಿಡ್ತು. ನನ್ನ ತಾಯಿದೇ ನೋಡಿದ್ದೀನಿ ನಾನು. ಅವರಿಗೆ ಗೊತ್ತಿಲ್ಲ ಡ್ಯಾನ್ಸ್ ಮಾಡ್ತಾನೆ ಇದ್ದಾರೆ ಹೀರೋ ಜೊತೆ. ಅಲ್ಲಿ ಮುಂದೆ ಆರ್ಕೆಸ್ಟ್ರಾದವರು ಹೇಳ್ತಾ ಇದ್ದಾರೆ, ಮ್ಯೂಸಿಕ್ನವರು, ಅಲ್ಲಿ ನೋಡು ಒಂಥರ ಬ್ಲೀಡಿಂಗ್ ಹೋಗ್ತಾ ಇದೆ ಅಂತ. ಹೀಗೆ ನಮ್ಮ ವೃತ್ತಿ ರಂಗಭೂಮಿ ಜೀವನ ನಮ್ದದು. ನನಗೆ ಕಷ್ಟ ಆದರೂ ಮಾಡಬೇಕು, ಇಷ್ಟ ಆದ್ರೂ ಮಾಡಲೇಬೇಕು, ಅದೇ ನನ್ನ ಜೀವನ. ಹಾಗಾಗಿ ಪರದೆ ಹಿಂದೆ ಬಹಳ ಇರುತ್ತೆ ಅಲ್ವಾ, ತುಂಬಾ. ನೀವು ಎಲ್ಲೋ ಈ ರಂಗಭೂಮಿ ಕಲಿಸಿದಂತಹ ಈ ಪಾಠ ಮುಂದೆ ನಿಮ್ಮ ಜೀವನದಲ್ಲಿ ಅಂದ್ರೆ ರಂಗ ಶಾಲೆಯನ್ನ ಆರಂಭಿಸ್ತೀರಾ ನೀವು, ಎಸ್ಪೆಷಲಿ ಬಡ ಮಕ್ಕಳಿಗೆ, ಸೊ ಮಂಗಳಮುಖಿ ಅಂತವರಿಗೆ, ಸೊ ನಾಟಕ ತರಬೇತಿ ಮಾಡುವ ಮೂಲಕ, ಸೊ ಎಲ್ಲೋ ಕಳೆದು ಹೋಗಿದ್ದಂತಹ ಈ ರಂಗ ಪ್ರೀತಿ, ಸೊ ಅದನ್ನ ಬ್ಯಾಲೆನ್ಸ್ ಮಾಡುವಂತ ಪ್ರಯತ್ನ ನೀವು ಮಾಡ್ತಿದ್ದೀರಾ ಅಂತಾನೆ ಹೇಳ್ಬೋದಲ್ಲ. ಸೊ ನಿಮ್ಮ ರಂಗ ಶಾಲೆ ಆರಂಭ ಆಗಿರ್ಬೋದು, ಅದ್ರ ಉದ್ದೇಶದ ಬಗ್ಗೆ ಮಾತಾಡ್ಬೋದಾ? ಇಲ್ಲ, ನಾವು ರಂಗ ಬದುಕು ಟ್ರಸ್ಟ್ ಅಂತ ಮಾಡ್ಕೊಂಡ್ವಿ. ಅದರಲ್ಲಿ ಬಂದಂಥ ಬಡ ಮಕ್ಕಳೇ ನಮ್ಮಲ್ಲಿ ಜಾಸ್ತಿ ಇರೋದು. ₹1 ಫೀಸ್ ತಗೊಳ್ಳಾರ್ದೆ ಅವ್ರ ಹತ್ರ ನಾವು ಶಾಲೆಯನ್ನು ಶುರು ಮಾಡಿಕೊಂಡಿದ್ದೀವಿ. ಅವರಿಗೆ ನಾನು ಅನ್ನೋದು, ನಮ್ಮ ವೃತ್ತಿ ಹಾಗೂ ಹವ್ಯಾಸಿಯನ್ನು ಎರಡನ್ನೂ ಸೇರಿಸಿ ಅವರಿಗೆ ನಾನು ಹೇಳಿಕೊಡುವಂಥ ವ್ಯವಸ್ಥೆ ಮಾಡಿದೆ. ಇನ್ವಾಲ್ವ್ಮೆಂಟ್ ಆಗಲಿ, ಹೇಗೆ ಒಬ್ಬ ಕಲಾವಿದ ಪರಕಾಯ ಪ್ರವೇಶ ಮಾಡಬೇಕು, ಹಾಗೆ ಜೀವನಕ್ಕೂ ಏನೋ ಬೇಕು. ನೀವು ಕೆಲಸ ಮಾಡ್ಕೊಂಡು ಇಲ್ಲಿ ಬನ್ನಿ, ಏನೂ ಇಲ್ಲದೆ ಇದನ್ನೇ ನಂಬಿಕೊಂಡು ಬರಬೇಡಿ ಅನ್ನೋದು. ಯಾಕೆಂದರೆ ಕಲಾವಿದರಿಗೆ ಸಾವಿಲ್ಲ, ಪೇಮೆಂಟ್ಗೂ ಕೊರತೆ ಇಲ್ಲ, ಆದರೆ ಆ ಮಟ್ಟಿಗೆ ಹೋಗುವಂಥ ಲೆವೆಲಲ್ಲಿ ಕಲಾವಿದ ಬೆಳಿಬೇಕು. ಈಗ ಈಗ ರಂಗಭೂಮಿ, ನಮ್ಮ ವೃತ್ತಿ ರಂಗಭೂಮಿ ಹೇಗಾಗಿದೆ ಅಂದರೆ, ಒಬ್ಬ ಕಲಾವಿದನಿಗೆ 3,000, 2,000 ಈ ಥರ ಪೇಮೆಂಟ್ ಇದೆ. ಅವಾಗಿರಲಿಲ್ಲ. ₹100 ಕೊಟ್ಟರು ಪಾರ್ಟ್ ಮಾಡಬೇಕಾಗ್ತಿತ್ತು, ₹50 ಕೊಟ್ಟರು ಪಾರ್ಟ್ ಮಾಡಬೇಕಾಗ್ತಿತ್ತು. ಹಾಗಾಗಿ ಈಗ ಒಳ್ಳೆ ಪೇಮೆಂಟ್ ಇದೆ. ಆ 2,000 ಕೊಡ್ಬೇಕಾದ್ರೆ ಆ ಕಲಾವಿದ ಎಂಥವ್ನು ಇರಬೇಕು, ಆ ಕಲಾವಿದನಿಗೆ ನೋಡೋದಕ್ಕೆ ಅಂತಲೇ ಒಂದು 100 ಜನ ಬಂದಬೇಕು ನಾಟಕಕ್ಕೆ. ಅವನು ಅಷ್ಟು ಎತ್ತರವಾಗಿ ಬೆಳೆದಾಗ ಮಾತ್ರ ಅವನಿಗೊಂದು 2,000 ಸಿಗುತ್ತೆ. ಇವನಿಗೇನು ಆಗಲ್ಲ ಕಲೆಕ್ಷನ್ ಅಂದರೆ ಅದು ಇಲ್ಲವೇ ಇಲ್ಲ, ಅವನು ದೂರನೇ ಇರ್ತಾನೆ. ಕರೆಕ್ಟ್. ಸೊ ಅವರನ್ನ ಮೋಲ್ಡ್ ಮಾಡುವಂಥ ಕೆಲಸ ಅದು ಯಾವ ರೀತಿ ನಡೀತದೆ ಅಂತ? ಯಾಕೆಂತಂದ್ರೆ ನೀವು ಈಗ ಹೇಳಿದಾಗೆ, ಸೊ ಕೆಳಮಟ್ಟದ ಅಂದ್ರೆ ಆರ್ಥಿಕ ಪರಿಸ್ಥಿತಿ ತುಂಬಾ ಕೆಳಮಟ್ಟದಲ್ಲಿ ಇರುವಂತಹ ವಿದ್ಯಾರ್ಥಿಗಳು ಬಂದಾಗ, ಸೊ ಅವರ ಮನಸ್ಥಿತಿ ಒಂಥರ ತುಂಬಾ ಆ ಕಡೆ ಈ ಕಡೆ ವಾಲ್ತಾ ಇರುತ್ತೆ. ಯಾಕೆಂತಂದ್ರೆ ದುಡಿಬೇಕು, ಸಂಪಾದನೆಯೂ ಅಗತ್ಯ, ಕಲೆಯೂ ಅಗತ್ಯ. ಸೊ ಅಂತ ಟೈಮಲ್ಲಿ ಅವರನ್ನ ಒಂದು ಶಿಲ್ಪಕ್ಕೆ ಕಲೆ ಕೊಟ್ಟೆ ಹಾಗೆ. ಹೌದು ಹೌದು. ಸೊ ಆ ಕೆಲಸವನ್ನ ನೀವು ಮಾಡ್ಬೇಕಾಗಿರುತ್ತೆ. ಸೊ ಆ ಚಾಲೆಂಜಿಂಗ್ಗಳು ಹೇಗಿತ್ತು ಅಂತ ಹೇಳಿ? ಇಲ್ಲ, ಅವರಲ್ಲಿರುವ ಕಲೆ ಅವರಲ್ಲಿ ಇರುತ್ತೆ, ಪ್ರತಿಯೊಬ್ಬರಲ್ಲೂ ಇರುತ್ತೆ ಆ ಕಲೆ. ಅದನ್ನ ಹೊರತರೋದಕ್ಕೆ ಒಬ್ಬ ವ್ಯಕ್ತಿ ಬೇಕು ಅಷ್ಟೇ. ಮಾನಸಿಕವಾಗಿ ಸದೃಢವಾಗಿ ಇರೋದಿಲ್ಲ ಅವರು. ನಾನು ನನ್ನ ಮನೇನ ನೋಡಬೇಕು ಅಂತ ಬಂದಿರ್ತಾರೆ. ಆಮೇಲೆ ಇಲ್ಲೂ ನಾನು ಹೆಸರು ಮಾಡಬೇಕು, ಸೀರಿಯಲ್ಲು ಸಿನಿಮಾಗೆ ಹೋಗಬೇಕು, ಎಲ್ಲರೂ ನಾವು ಹೀರೋಗಳೇ ಆಗಬೇಕು ಅಂತಲೇ ಬರ್ತಾರೆ.
ಯಾವುದೋ ಸಿನಿಮಾದಲ್ಲಿ ಹೀರೋಗಳಾಗಬೇಕು ಅಂತ ಬರ್ತಾರೆ. ಆ ನಿಜ ಸತ್ಯವನ್ನು ಪ್ರತಿಯೊಬ್ಬ ಕಲಾವಿದ ತಿಳ್ಕೊಳ್ಬೇಕು. ಅದನ್ನು ನಾನು ಆ ಹುಡುಗರಿಗೆ ನನ್ನಲ್ಲಿ ಬಂದಂಥ ಹುಡುಗರಿಗೆ ಹೇಳೋದೆ ಅಷ್ಟೇ. ಕನ್ನಡಿ ನನಗೊಂದು ಒಳ್ಳೆಯ ಒಂದು ಉದಾಹರಣೆ. ಆ ಕನ್ನಡಿಯಲ್ಲಿ ನಿಮ್ಮ ಮುಖವನ್ನು ನೋಡ್ಕೊಳ್ಳಿ. ನನಗೇನು ಮಾಡೋದಕ್ಕೆ ಸಾಧ್ಯ? ಈಗ ಸೀರಿಯಲ್ಗೆ ಹೋಗಬೇಕು ಅಂದರೆ ನಾನು ಹೇಗಿರೋದಕ್ಕೆ ಸಾಧ್ಯ? ನಾನು ಆ ಲೆವೆಲಲ್ಲಿ ಇದ್ದೀನ? ಇಲ್ಲ ಸುದೀಪ್ ಥರ ಕಾಣಿಸ್ತೀನ, ದರ್ಶನ್ ಥರ ಕಾಣಿಸ್ತೀನ? ಆ ಲೆವೆಲ್ ಇಲ್ಲ ಅಂದಾಗ ಅವರಿಗೆ ಸರಿಗಟ್ಕೊಳ್ತೀರಿ ಯಾಕೆ? ಕರೆಕ್ಟ್. ರಂಗಭೂಮಿಯನ್ನು ನಂಬಿ ನಿಮಗಿಲ್ಲೇ ಆ ಪೇಮೆಂಟ್ ಸಿಗುತ್ತಲ್ವಾ. ನಾನು ಪ್ರತಿಯೊಬ್ಬರಿಗೆ ಅದನ್ನೇ ಹೇಳ್ತೀನಿ, ಜೂನಿಯರ್ಸ್ ಆಗಿ ಹೋಗಬೇಡಿ. ವ್ಯಾಲ್ಯೂ ಇರೋದಿಲ್ಲ, ನಿಮಗೆ ಬೆಲೆ ಇರೋದಿಲ್ಲ. ಒಬ್ಬ ಕಲಾವಿದನಾಗಿ ಹೋಗಿ, ಒಂದು ಚಿಕ್ಕ ಪಾತ್ರ ಕೊಟ್ಟರು ಮಾಡಿ, ಅದಕ್ಕೊಂದು ಬೆಲೆ ಇರುತ್ತೆ. ಆದರೆ ರಂಗಭೂಮಿನ ಮಾತ್ರ ಬಿಡಬೇಡಿ ಅಂತ ಹೇಳ್ತೀನಿ. ಮೂಲ ಯಾವತ್ತೂ ಕೂಡ ಅಲ್ವಾ. ಇದನ್ನ ಸರಿಯಾಗಿ ಅವರು ಕಲ್ತರು ಅಂದರೆ ಅವರಿಗೆ ಹಣಕಾಸಿನ ಕೊರತೆನೇ ಬರೋದಿಲ್ಲ. ಯಾಕಂದರೆ ಕಲಾವಿದರ ಅನ್ವೇಷಣೆ ತುಂಬ ಇದೆ, ಅವ್ರ ಕೊರತೆ ತುಂಬ ಇದೆ, ಮಹಿಳೆಯರದಾಗಲಿ ಹುಡುಗರದಾಗಲಿ. ಆದರೆ ಆ ಹುಡುಗರು ಬರೋರು ಸ್ವಲ್ಪ ಗಟ್ಟಿಯಾಗಿ ನಿಂತ್ಕೊಳ್ಬೇಕು. ನಮ್ಮಲ್ಲೂ ಅಷ್ಟೇ, ವರ್ಷಕ್ಕೊಂದು ಸಲ ಚೇಂಜ್ ಆಗ್ತಾನೆ ಇರ್ತಾರೆ, ಯಾರು ಪರ್ಮನೆಂಟ್ ಆಗಿಲ್ಲ. ಯಾಕಂದರೆ ನಾವು ಬರೀ ರಂಗಭೂಮಿಯಲ್ಲೇ ಇರಿ, ಇದನ್ನು ಸರಿಯಾಗಿ ಮಾಡಿ, ಜನಗಳ ಹತ್ರ ಸೈ ಅನಿಸ್ಕೊಳ್ಳಿ ಅಂತ ಹೇಳ್ತಿರ್ತೀವಲ್ಲ. ನಾವು ಸಿನಿಮಾಗೆ ಯಾವಾಗ ಹೋಗ್ಬೇಕಪ್ಪ, ಸೀರಿಯಲ್ಗೆ ಯಾವಾಗ ಹೋಗ್ಬೇಕಪ್ಪ, ಈ ಅಮ್ಮ ಏನು ರಂಗಭೂಮಿ ಹೇಳ್ತಾಳಲ್ಲ ಅಂತ ಹಿಂಗೆ ಬಂದಿರುತ್ತೆ. ಜಸ್ಟ್ ಅವರು ಇದ್ದಾರೆ, ಇವರು ಇದ್ದಾರೆ. ಈಗಿನ ನೀವು ಅವರಿಗೆ ಮನವರಿಕೆ ಮಾಡುವಂತ ಪ್ರಯತ್ನ ಮಾಡಿದಿರಿ ಅಂತಾನೆ ಹೇಳ್ಬೋದಲ್ವಾ. ಸೊ ಅದರ ಜೊತೆಗೆ ನೀವು ಮಂಗಳಮುಖಿಯವರನ್ನ ಕೂಡ ಕರೆಸಿ, ಸೊ ಭಿಕ್ಷಾಟನೆ ಅನ್ನುವಂಥದ್ದು ಮಾತ್ರ ದಾರಿ ಅಲ್ಲ, ರಂಗಭೂಮಿಯಲ್ಲೂ ಕೂಡ ತೊಡಗಿಸಿಕೊಳ್ಬಹುದು ಅನ್ನುವಂಥ ಒಂದು ಮಹತ್ವದ ಬೆಳವಣಿಗೆ ಅಂತಾನೆ ಹೇಳ್ಬೋದು. ಅದನ್ನ ದೊಡ್ಡ ಶಕ್ತಿವಂತರು ಅವರು. ನಾವು ಈಗ ನೀವು ಹೆಣ್ಣು ನಾನು ಗಂಡು ಅಂತ ಅನ್ಕೊಂಡ್ರೆ ಅವರಲ್ಲಿ ಹೆಣ್ಣು ಗಂಡು ಎರಡೂ ಇರುತ್ತೆ. ದೊಡ್ಡ ಶಕ್ತಿ ಇದೆ. ಅದನ್ನ ರಂಗಭೂಮಿಯಲ್ಲಿ ಯಾಕೆ ನೀವು ಬಳಸ್ಕೊಳ್ಳಲ್ಲ ಅಂತೀನಿ ನಾನಷ್ಟೇ. ಇಲ್ಲ ಭಿಕ್ಷೆ ಬಿಡೋದೇ ನಮ್ಮ ವೃತ್ತಿ ಕಂಡ್ರೆ, ನೀವು ಹೆಂಗ್ ನಾಟಕ ಮಾಡ್ತೀರಾ ಹಂಗೆ ವೃತ್ತಿ, ಯಾಕೆ ಇನ್ನೊಬ್ಬರ ಹತ್ರ ಅನ್ಸ್ಕೊಂಡು ಭಿಕ್ಷೆ ಬಿಡ್ತೀರಾ? ರಂಗಭೂಮಿಯಲ್ಲಿ ಒಬ್ಬ ಪಾತ್ರಧಾರಿಯಾಗಿ ನಿಮ್ಮನ್ನ ನಮಸ್ಕಾರ ಮಾಡ್ತಾರೆ, ಅವರಿಗೆ ತಿಳಿದಿದ್ದನ್ನ ಬಂದು ಕೊಟ್ಟು ಹೋಗ್ತಾರೆ. ನಿಮ್ಮನ್ನ ಅಯ್ಯೋ ಬನ್ನಿ ಊಟ ಮಾಡಿ, ಏನು ಊಟ ಮಾಡ್ತೀರಾ ಅಂತ ಕೇಳ್ತಾರೆ. ನೀವು ಹೋಗಿ ಅಲ್ಲಿ ಒಂದು 10 ರೂಪಾಯಿ ಕೇಳಿದ್ರಿ ಅಂದರೆ, ಹೋಗಮ್ಮ ನಮ್ಮ ಹತ್ರ ಇಲ್ಲ, ಹೀಗೆ ಇದು ಬೇಕಾ, ಬನ್ನಿ ಅಮ್ಮ ಬನ್ನಿ ಕುತ್ಕೊಳ್ಳಿ ಅನ್ನೋದು ಬೇಕಾ? ಆ ರೀತಿಯಾಗಿ ಹೇಳಿ 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 ನಾನು ಅವರನ್ನ ಸ್ವಲ್ಪ ಬದಲಾವಣೆ ಮಾಡಿದ್ದೀನಿ ಅಂತ ಅನ್ಕೊಳ್ತೀನಿ. ಈಗಲೂ ಕೂಡ ನನ್ನ ಒಂದು ಅರ್ಧನಾರೀಶ್ವರ ಅಂತ ಸಂಸ್ಥೆ ಮಾಡಿಕೊಂಡು ಈಗ ಮೈಸೂರಲ್ಲಿ ನಡೀತಾ ಇದೆ. 15 ದಿವಸದಿಂದ ಅವರು ಕಾರ್ಯಕ್ರಮ ಮಾಡ್ತಾ ಇದ್ದಾರೆ. ಅದೊಂದು ಹೆಮ್ಮೆ ಇದೆ. ಬೆಳೀತಾ ಇದ್ದಾರೆ. ಸೆಂಟ್ರಲ್ಲು ಹಾಗೂ ಸ್ಟೇಟಿಂದ ಫಂಡ್ಗಳನ್ನು ತಗೊಂಡಿದ್ದಾರೆ. ಆ ರೀತಿ ಪ್ರತಿಯೊಬ್ಬರು ಬೆಳಿಬೇಕು. ಆ ಅರ್ಥವ ನಿಜ ಸತ್ಯ ಅಂತಾರೆ ಅದನ್ನ ಅರ್ಥ ಮಾಡ್ಕೊಂಡ್ಬಿಟ್ರೆ ಯಾರೂ ರೋಡಿಗೆ ಬರಲ್ಲ. ಯಾಕಂದ್ರೆ ಅವರಲ್ಲಿ ಒಳ್ಳೆ ಸಿಂಗರ್ಸ್ ಇದ್ದಾರೆ, ಒಳ್ಳೆ ಡ್ಯಾನ್ಸರ್ಸ್ ಇದ್ದಾರೆ. ಎಷ್ಟೋ ಜನ ಡ್ಯಾನ್ಸರ್ಸು ಅವ್ರನ್ನ ಡ್ಯಾನ್ಸ್ ನೋಡೋದಕ್ಕೋಸ್ಕರ ಕಾಯ್ತಾ ಇದ್ದಾರೆ. ಮತ್ತೆ ಆ ವೃತ್ತಿನ ತುಂಬಾ ಜನ ಬಿಟ್ಟು ರಂಗಭೂಮಿಗೆ ಪೌರಾಣಿಕಕ್ಕೆಲ್ಲ ಡ್ಯಾನ್ಸ್ಗೆ ಬರ್ತಾ ಇದ್ದಾರೆ. ಎಲ್ಲೋ ಅವರು ಭಿಕ್ಷಾಟನೆಯೇ ಅವರ ಪರಂಪರೆಯ ಮೂಲ ಕಸುಬು ಅಂತ ಅನ್ಕೊಂಡಿದ್ರು ಏನೋ. ಅದೆಲ್ಲೋ ಒಂದು ಮೂಢ ಕಲ್ಪನೆಯಲ್ಲಿದ್ದಾರೆ ಅಷ್ಟೇನೆ. ಅದರಿಂದ ಹೊರಗೆ ಆಚೆ ಬಂದವರು ಇದ್ದಾರೆ, ಕೆಲವರು ಇನ್ನೂ ಅದರಲ್ಲೇ ಇದ್ದಾರೆ. ಅನಿವಾರ್ಯವಾಗಿ ಇದನ್ನ ತಿಳ್ಕೊಂಡ್ಬಿಟ್ರೆ ಅಲ್ಲಿ ಎಲ್ಲೂ ನಾವು ಬೇರೆ ಅವ್ರು ಬೇರೆ ಅಂತ ಬರೋದೇ ಇಲ್ಲ. ಕರೆಕ್ಟ್. ಸೊ ಇನ್ನು ನಿಮ್ಮ ಸಿನಿಮಾ ಜರ್ನಿ ಅಥವಾ ಧಾರಾವಾಹಿ ಜರ್ನಿ ಬಗ್ಗೆ ಮಾತಾಡ್ಬೇಕು ಮ್ಯಾಮ್. ಯಾಕೆಂತಂದ್ರೆ ಹೆಚ್ಚಿನ ಪಾತ್ರಗಳು ಕಾಮಿಡಿ ಕ್ಯಾರೆಕ್ಟರ್ಸ್ ಅಂತಾನೆ ಹೇಳ್ಬೋದು. ನೀವು ಧಾರಾವಾಹಿಗಳಲ್ಲಿ ಅಭಿನಯಿಸಿದ್ದಾಗಿರೋ ಸಿ ಕೈ ಚಂದ್ರ ಅವರಂತ ನಟನ ಜೊತೆಗೆ ಅಭಿನಯಿಸಿದಂತ ಸಮಯ ಆಗಿರ್ಬೋದು. ಸೊ ಈ ವೃತ್ತಿ ಬದುಕು ಅಂದ್ರೆ ರಂಗಭೂಮಿಯಿಂದ ನೀವು ಬಂದಂತಹ ಒಂದು ಮೈನ್ ಪರದೆ ಸಿನಿಮಾ ಆಗಿರ್ಬೋದು, ಧಾರಾವಾಹಿಗೆ ಆಗಿರ್ಬೋದು. ಸೊ ಈ ಜಂಪಿನ ಒಂದು ನೆನಪು ಮಾಡ್ಕೊಳ್ಳೋದಾದ್ರೆ ಹೇಗಿದೆ ಅಂತ ಹೇಳಿ. ಇಲ್ಲ, ನನಗೆ ಇದು ಚಿತ್ರರಂಗ ಅಂದರೆ ನಮ್ಮ ಅಮ್ಮಿಗೆ ತುಂಬ ಪ್ರೀತಿಯಾದಂಥ ರಂಗ ಚಿತ್ರರಂಗ. ನನ್ನ ಮೊದಲ ಗುರು ಅಂತ ಅನ್ಕೊಳ್ಬೇಕಂದ್ರೆ ಚಂದ್ರಶೇಖರ್ ಕಂಬಾರ್ ಅವರು ಬೆಳಗಾಂನಲ್ಲಿ ಲೀಲಮ್ಮಾಜಿಯವ್ರ ಕಂಪನಿಯಲ್ಲಿ ನಾವಿದ್ದಾಗ ನಾಯಕತೆಯ ನಾಟಕವನ್ನು, ಅಲ್ಲಿ ಕಾಲೇಜ್ ಪ್ರೊಫೆಸರ್ ಆಗಿದ್ರು. ನಾನೊಂದು 15 ವರ್ಷದ ಹುಡುಗಿ. ನನಗೆ ಅವಾಗ ನಾಯಕತೆಯಲ್ಲಿ ಹೀರೋಯಿನ್ ಮಾಡಿಸಿದ್ರು. ಅವ್ರದ್ದೇ ಮುಂದೆ ಕರಿಮಾಯಿ, ನಾಗೇಶ್ ಅವರ ಹರಕೆ, ಈ ಸಿನಿಮಾದಲ್ಲೆಲ್ಲ ಅಮ್ಮನ್ನ ಬಳಸ್ಕೊಂಡ್ರು. ಆಗ ಸಣ್ಣ ಪುಟ್ಟ ಪಾತ್ರಕ್ಕೆಲ್ಲ ನಾನು ಅಲ್ಲಿ ಅವ್ರ ಜೊತೆ ಹೆಲನ್ನ ಕರ್ಕೊಂಡು ಬನ್ನಿ ಅಂತ ಇದು ಮಾಡೋರು. ನೋಡಿದ್ದೆ ಆ ಫೀಲ್ಡ್ ಆಗಿನ ಸಮಯದಲ್ಲಿ. ನಮ್ಮ ಅಮ್ಮಿಗೆ ಕೂಡ ತುಂಬ ಆಸೆ ಇತ್ತು ನಾನು ಚಿತ್ರರಂಗದಲ್ಲಿ ಬೆಳಗಬೇಕು ಅಂತ. ನಮಗೆ ಇಷ್ಟ ಇರಲಿಲ್ಲ. ಪುಟ್ಟಣ್ಣ ಕಣಗಾಲ್ ಮನೆಗೆ ಬಂದು ಇನ್ನೊಂದು ಪಾತ್ರ ಮಾಡು ಅಂತ ಹೇಳಿದ್ರೆ ನನಗೆ ಇಷ್ಟ ಇಲ್ಲ ಸಾರ್ ಅಂದ್ಬಿಟ್ಟಿದ್ದೆ. ಹಾಗೆ ನನ್ನ ಸ್ವಭಾವ ಇತ್ತು. ನಂತರದಲ್ಲಿ ನಾನು ಬೆಂಗಳೂರಿಗೆ ಬಂದಾಗ ಯಾವಾಗ ನಾನು ದೊಡ್ಡ ಮಗ ತೀರ್ಕೊಂಡು ಇಲ್ಲಿ ಬಂದಾಗ ನಾನು
ಜಯಲಕ್ಷ್ಮಿ ಪಾಟೀಲ್ ಅನ್ನೋರು ನನಗೆ ಸಿಹಿ ಕಹಿ ಚಂದ್ರು ಅವರ ಒಂದು ಪರಿಚಯವನ್ನು ಮಾಡಿಸಿದ್ರು. ಗೀತಾ ಸಿಹಿ ಕಹಿ ಚಂದ್ರು ಅವರು. ಅವರಿಂದ ನನಗೆ ಪಾರ್ವತಿ ಪರಮೇಶ್ವರ ಹಾಗೆ ಹೀಗೆಲ್ಲ ಅವ್ರದ್ದು ಸೀರಿಯಲ್ಗಳೆಲ್ಲ ಮಾಡ್ತಾ ಇದ್ದೆ. ನಂತರದಲ್ಲಿ ಮತ್ತೆ ಬಿಟ್ಬಿಟ್ಟೆ. ಯಾಕೆ ಅಂದರೆ ಬೆಳಿಗ್ಗೆ 5 ಗಂಟೆಗೆ ಹೋಗಬೇಕು, ರಾತ್ರಿ 10 ಗಂಟೆಗೆ ಮನೆ ಬರಬೇಕು. ನನ್ನ ಸ್ವಭಾವ ಹೇಗಿದೆ ಅಂದರೆ, ನಾನು ಪ್ರತಿ ಸೆಕೆಂಡನ್ನು ನಾಳೆ ಇರ್ತೀನೋ ಇಲ್ಲೋ ನನಗೆ ಗೊತ್ತಿಲ್ಲ, ಪ್ರತಿ ಸೆಕೆಂಡನ್ನು ರಂಗಭೂಮಿಲಿ ಕಳೀಬೇಕು ಅಂತ ಆಸೆ ಪಟ್ಟೋಳು. ಹೊಸತನವನ್ನೇನಿದೆ ಹುಡುಕ್ಬೇಕು, ಕಲಿಬೇಕು. ಆ ನಿರ್ದೇಶಕರು ಹೇಗೆ ಹೇಳ್ಕೊಡ್ತಾರೋ ಕೈ ಕೆಳಗೆ ಕೆಲಸ ಮಾಡಬೇಕು. ಅದನ್ನು ನಾನು ಮತ್ತೆ ಅದನ್ನು ಬೇರೆಯವರಿಗೆ ಹೇಳ್ಕೊಡೋದಕ್ಕೆ ಸಾಧ್ಯತೆ. ಈ ರೀತಿ ಹುಡುಕಾಟದಲ್ಲಿ, ರಂಗಭೂಮಿಯ ಹುಡುಕಾಟದಲ್ಲಿ ಇರೋಳು. ಹಾಗಾಗಿ ಅದು ಸ್ವಲ್ಪ ನನಗೆ ಕಷ್ಟ ಆಗ್ತಾ ಇತ್ತು. ಆ ಪರದೆ ಒಂದು ಕ್ಯಾಮ್ರಾವನ್ನು ಎದುರಿಸೋದಿಕ್ಕಾಗಲಿ. ನಾವು ವೃತ್ತಿ ರಂಗಭೂಮಿಯವರು ಹೇಗೆ ಅಂದರೆ, ಸಾವಿರಾರು ಜನದ ಮುಂದೆ ಮಾಡಿರ್ತೀವಿ, ಕರೆಕ್ಟ್, ಅಲ್ಲೇ ಪಾಸು ಫೇಲ್ ಎಲ್ಲ ಸಿಕ್ಬಿಟ್ಟಿರ್ತದೆ. ಇಲ್ಲೊಂದು ಬಂದು ಒಂದು ಫ್ರೇಮಲ್ಲಿ ನಾವು ಮಾಡಬೇಕು. ಇದು ತುಂಬ ಕಷ್ಟ. ಇದು ತುಂಬ ಓವರ್ ಆಗಿ ನಮ್ಮ ಅಭಿನಯಗಳಿರುತ್ತೆ. ಯಾಕಂದರೆ ಒಂದು ಲಾಸ್ಟ್ ಒಬ್ಬ ಕೂತಿರ್ತಾನೆ, ಸಾವಿರಾರು ಜನದಲ್ಲಿ ಲಾಸ್ಟ್ ಕೂತವನಿಗೆ ನಮ್ಮ ಅಭಿನಯ ಕಾಣಬೇಕು. ಆ ಥರ ನಾವು ಮಾಡ್ತಾ ಇರ್ತೀವಿ. ಇಲ್ಲಿ ಸುಮ್ಮನೆ ಹೆಂಗಂದ್ರೂ ಅದು ತುಂಬ ಓವರ್ ಆಗಿ ಕಾಣಿಸ್ತಾರೆ. ಅದನ್ನೆಲ್ಲ ಕಂಟ್ರೋಲ್ ಮಾಡಿ ಇದರೊಳಗೆ ನಾವು ನಮ್ಮ ನಿಜ ಸ್ವರೂಪವನ್ನು ತೋರಿಸ್ಬೇಕು. ಇದು ತುಂಬ ನನಗೆ ಕಷ್ಟಕರವಾಗಿತ್ತು. ಇದನ್ನು ನನಗೆ ಯಾರು ಹೇಳಿದ್ದೂ ಅಲ್ಲ, ನಾನೇ ಇವೆಲ್ಲ ನೋಡ್ತಾ 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 ಕಲ್ತಿದ್ದು. ನಂತರದಲ್ಲಿ ನನಗೆ ಹೊಯ್ಸಳ ಸಿನಿಮಾ ಒಂದು ಬಂತು. ಹೊಯ್ಸಳದಲ್ಲಿ ಒಂದಿಷ್ಟು ಕ್ಯಾರೆಕ್ಟರ್ಗಳನ್ನು ನಾವು ಮಾಡಿದ್ವಿ ಸಿನಿಮಾದಲ್ಲಿ. ಆಮೇಲೆ ಪಾತ್ರಗಿತ್ತಿ ಅಂತ ಹೇಳಿಬಿಟ್ಟು ಅವರು ಅಲ್ಲಿ ಒಂದು ಡ್ಯಾನ್ಸರ್ ಆಗಿ ನಾನು ಕಾಣಿಸ್ಕೊಂಡೆ. ಹಾಗೆ ನಮ್ಮ ರಾಧಿಕಾ ಕುಮಾರಸ್ವಾಮಿಯವರ ಭೈರಾದೇವಿ ಅಂತ ಹೇಳ್ಬಿಟ್ಟು ಅದರಲ್ಲಿ ರಂಗಣ ರಘು ಹಾಗೂ ರಮೇಶ್ ಅರವಿಂದ್ ಅವರ ಪಕ್ಕದಲ್ಲಿ ಪಾತ್ರ, ಒಂದು ಒಳ್ಳೆಯ ಕ್ಯಾರೆಕ್ಟರ್. ಇನ್ನೂ ರಿಲೀಸ್ ಆಗಿಲ್ಲ, ಅದು ಬಂತು ಅಂದರೆ ನನಗೊಂದು ಒಳ್ಳೆಯ ಇದು ಬರಬಹುದು ಅಂತ ಅಂದ್ಕೊಳ್ತೀನಿ. ಈಗ ಮುಂದೆ ಒಂದು ಚಲನಚಿತ್ರ ಅಕ್ಕ ಮಹಾದೇವಿ, ಶಿವಶರಣೆ ಅಕ್ಕ ಮಹಾದೇವಿ, ಅದರಲ್ಲಿ ಅಕ್ಕ ಮಹಾದೇವಿ ಅವರ ತಾಯಿಯ ಪಾತ್ರವನ್ನು, ಸುಮತಿ ಪಾತ್ರವನ್ನು ಒಳ್ಳೆ ಕ್ಯಾರೆಕ್ಟರ್ ಕೊಟ್ಟಿದ್ದಾರೆ. ಆರ್ಟ್ ಮೂವಿ ಅದರಲ್ಲಿ ಮಾಡ್ತಾ ಇದ್ದೀನಿ. ಅಮೃತಧಾರೆಯಲ್ಲಿ ಭೂಮಿಕಾ ಅವರ, ಅಂದರೆ ನಮ್ಮ ಅವರ ಹೆಸರು ಸಿಂಗ್ ಅಂತ ಬರುತ್ತಲ್ಲ, ಹೀರೋಯಿನ್ ಇದ್ದಾರೆ, ಅವರ ಒಂದು ಅಮ್ಮಮ್ಮನ ಪಾತ್ರವಾಗಿ ನಾನು ಮಾಡಿದೆ. ಅದರಲ್ಲಿ ತುಂಬ ಅನುಭವಗಳು ನನಗೆ ತುಂಬ ಸಿಕ್ತು. ಮಧು ಅಂತ ಡೈರೆಕ್ಟರ್ ಇದ್ದರು, ರಂಗನಾಥ್ ಅಂತ ಇದ್ದರು, ಸಿಹಿ ಕಹಿ ಚಂದ್ರು ಅವ್ರ ಜೊತೆಯಲ್ಲಿ, ಅವ್ರ ಅಳಿಯ, ನನ್ನ ಅಳಿಯನೇ ಅವರು. ಎಲ್ಲರ ಒಂದು ಸಲಹೆ ಮೇರೆಗೆ ನನ್ನನ್ನು ನಾನು ಮತ್ತೆ ಕ್ಯಾಮ್ರಾಗೆ ನನ್ನ ಸುಧಾರಿಸ್ಕೊಳ್ಳೋದಕ್ಕೆ ಚೆನ್ನಾಗಿ ಮೂಡೋದಕ್ಕೆ ಬಂತು. ಈಗಲೂ ನನ್ನನ್ನು ಅಮೃತಧಾರೆಯಲ್ಲಿ ಅಮ್ಮಮ್ಮ ಅಂತ, ಪಿಂಕಿ ಅಮ್ಮಮ್ಮ ಅಂತಾನೆ ಗುರುತಿಸ್ತಾರೆ ತುಂಬ ಜನ. ಆದರೂ ತೃಪ್ತಿ ಅನ್ನೋದು ನನಗೆ, ಒಳ್ಳೊಳ್ಳೆ ಕ್ಯಾರೆಕ್ಟರ್ ಬಂದರೆ ಸೀರಿಯಲ್ ಮಾಡಬೇಕು ಅಂತ ಇದೆ, ಮನೆಗೆ ಗುರುತು ಸಿಗ್ತೀವಿ. ಆದರೆ ತೃಪ್ತಿ ಅನ್ನೋದು ರಂಗಭೂಮಿಯೊಳಗೆ ನನಗೆ ತುಂಬ, ಎಲ್ಲೋ ಮೂಲದ ಕಲೆಯೇ ನಮ್ಮನ್ನು ಸೆಳೆದು ಜಾಸ್ತಿ ಅಲ್ವ ಮ್ಯಾಮ್. ನಾನು ಇನ್ನೊಂದು ಕೇಳಬೇಕು, ಅಕಸ್ಮಾತ್ ನೀವು ರಂಗಭೂಮಿಗೆ ಬರದೇ ಇರ್ತಿದ್ರೆ ಬಹುಶಃ ಏನಾಗ್ತಿದ್ರಿ ಅಂತ ಹೇಳಿ. ಏನಾಗ್ತಿದ್ದೆ ಅಂದರೆ ನನಗೆ ನನ್ನಾಗಬೇಕು ಅಂತ ಇತ್ತು. ಓಕೆ. ಕ್ರಿಶ್ಚಿಯನ್ಸ್ ನಾವಾಗಿರೋದ್ರಿಂದ ನನಗೆ ನನ್ನಾಗಬೇಕು ಅಂತ ತುಂಬ ಆಸೆ ಇತ್ತು. ಅದು ಮಿಕ್ಕಿದಾಗ ಡಾಕ್ಟರ್ ಆಗಬೇಕು, ಓದಬೇಕು, MBBS. ನನ್ನ ಸೇವೆ ಸ್ವಲ್ಪ ಸೇವಾ ಮನೋಭಾವನೆ ಇರೋದ್ರಿಂದ ನನಗೆ ಸೇವೆ ಮಾಡಬೇಕು, ಡಾಕ್ಟರ್ ಆಗಬೇಕು, ಇಲ್ಲ ನರ್ಸರೂ ಆಗಬೇಕು ಕಡೆ ಪಕ್ಷ ಓದಿ, ಇಷ್ಟರ ಮಟ್ಟಿಗೆ ಇದ್ದೆ ನಾನು. ಅದು ಎರಡೂ ಆಗಲಿಲ್ಲ, ಆ್ಯಕ್ಟರ್ ಆಗಿಬಿಟ್ಟೆ. ಸೆಳೆತಕ್ಕೆ ಸಿಕ್ಕಿದ್ದು ರಂಗಭೂಮಿಗೆ ಬಂದುಬಿಟ್ಟೆ. ಮತ್ತಿನ್ನೊಂದು ವಿಚಾರವಾಗಿ ನಾನು ಮಾತನಾಡಲೇಬೇಕು. ಸೊ ವಿಶ್ವ ದಾಖಲೆಯನ್ನು ಮಾಡಿದಂತಹ ನಿಮ್ಮ ಒಂದು ಸಾಧನೆ, ಸೊ ವೀಕ್ಷಕರಿಗೂ ಗೊತ್ತಿರಬಹುದು, ಸಾಕಷ್ಟು ಜನರಿಗೆ. ಸೊ ವಾಲ್ಮೀಕಿ ರಾಮಾಯಣದ ಪಾತ್ರಗಳು, ಸೊ ರಾಮಾಯಣ ಅಂದ ತಕ್ಷಣವೇ ಒಂಥರ ರೋಮಾಂಚನ ಆಗುತ್ತೆ, ಅಲ್ಲಿ ಬರುವಂಥ ಪಾತ್ರಗಳಾಗಿರ್ಬೋದು. ಸೊ ಅದನ್ನು ಕಟ್ಟಿಕೊಡುವಂಥ ಕೆಲಸ ತುಂಬ ಕಷ್ಟದ ಕೆಲಸ. ಸೊ 111 ಪಾತ್ರಗಳಲ್ಲಿ ನೀವು ಏಕ ವ್ಯಕ್ತಿ ಪ್ರದರ್ಶನವನ್ನು ಮಾಡ್ತೀರಾ. ಸೊ ಇದು ಹೇಗೆ ಸಾಧ್ಯ ಆಯಿತು ಅಂತ ನಾನು ಫಸ್ಟ್ ಕೇಳಬೇಕು ನಾನು ನಿಮ್ಮ ಹತ್ರ. ಇಲ್ಲ, ಅದು ಸಾಧ್ಯ ಆಯಿತು ಅನ್ನೋದಕ್ಕಿಂತ ಸಾಧ್ಯ ಮಾಡಿಬಿಟ್ರು. SLN ಸ್ವಾಮಿಯವರು ನಮ್ಮ ಗುರುಗಳು ಒಂದು ನಾಟಕದಲ್ಲಿ ನನ್ನ ನೋಡಿಬಿಟ್ಟು ಸೆಲೆಕ್ಟ್ ಮಾಡಿದ್ರು, ಏಕ ವ್ಯಕ್ತಿ ಮಾಡಬೇಕು ಅಂತ. 2-3 ಪಾತ್ರ ಧೀರೇಂದ್ರ ಗೋಪಾಲ್ ಅವ್ರು ಮಾಡಿದ್ದು ನಮ್ಮ ಕಂಪ್ನಿಲೇ ಇದ್ರು, ನೋಡಿದ್ವಿ, ಮಾಡ್ಬೋದು ಅಂತ ಅಂದ್ಕೊಂಡಿದ್ದೆ. ಒಂದು ಸೊಕ್ಕು ಭಾಳ ನನಗೆ ಇತ್ತು. ಯಾಕಂದರೆ ನಮ್ಮ ಕಂಪ್ನಿಗೆ ವಜ್ರಮುನಿಯವರು, ತೂಗುದೀಪ ಶ್ರೀನಿವಾಸು ಇವರೆಲ್ಲರೂ ನನ್ನ ಜೊತೆ ಪಾತ್ರ ಮಾಡಿದವರೇನೆ. ಹೆಲನ್ ಇದ್ದಾಳ, ಹೆಲನ್ ಮಾಡ್ತಾಳ ನನ್ನ ಜೊತೆ ಹೀರೋಯಿನ್ನು, ಹೆಲನ್ಗೆ ವಿಲನ್ ಮಾಡ್ತಾಳ ನನ್ನ ಜೊತೆ, ತಿಂಕ್ ಕೇಳಿನೇ ಮಾಡಿದವರು. ಅವ್ರ ಜೊತೆಲೇ ನನ್ನ ಒಡನಾಟ ಜಾಸ್ತಿ ಇದ್ದಿದ್ದರಿಂದ ಅದು ಸೊಕ್ಕು ತುಂಬ ನನಗೆ ಇತ್ತು. ದೊಡ್ಡ ಆರ್ಟಿಸ್ಟು ಅನ್ನೋದಿತ್ತು.
ಆದರೆ ಇವರು ಯಾವುದೋ ಒಂದು ರಾಮಾಯಣ ಇದಂದರೆ ಪೌರಾಣಿಕದಲ್ಲಿ ಸೀತೆ ಪಾತ್ರ ಕೊಡ್ಬೋದು ಅಂತ ಅಂದ್ಕೊಂಡೆ. ಆದರೆ ಸರ್ ನನಗೆ ಬಂದು ಆ ಸ್ಕ್ರಿಪ್ಟನ್ನ ಇಟ್ಟಾಗ 300 ಡೈಲಾಗ್ ಇತ್ತು. ಒಂದೊಂದು ಶಬ್ದವೂ ಭಾಳ ಕಷ್ಟಕರವಾಗಿತ್ತು. ನನಗೆ ಅದು ನೋಡಿದ ಕೂಡಲೇ ಅಪ್ಪ ಇದನ್ನು ನಾನು ಅಂತೀನ, ಇದು ಯಾಕಂದರೆ ಹಾಸ್ಯವಾದ ಬಾಯಿ, ಉತ್ತರ ಕರ್ನಾಟಕದ ಭಾಷೆಯ ಆ ಥರ ಇತ್ತು ನನ್ನ ನಾಲಿಗೆ. ಈ ಶಬ್ದಗಳನ್ನ ನಾನು ಯಾವಾಗ ನುಡಿಸೋದು ಅಂತ. ಇಲ್ಲ ನೀವು ಮಾಡ್ತೀರಾ ಮಾಡಿ ಅಂತ ಅವರು ತುಂಬ ಶಾಂತ ಪ್ರಿಯರವರು. ಮಾಡ್ತೀರಾ ಮಾಡಿ ಅಂತ ಮಾಡಿಸಿದ್ರು, ಕಲ್ತ್ವಿ. ಅದು ಭಾಳ ಕಷ್ಟಕರವಾದದ್ದು, ರೋಮಾಂಚನಕರವಾದದ್ದು. ಅದೊಂಥರ ಕನಸೇನೋ ಅಂತ ಈಗಲೂ ನಾವು ನೆನ್ನೆ ಎಲ್ಲ ಮಾತಾಡ್ತಾ ಇದ್ವಿ ಸಾರ್ ಹತ್ರ, ಗುರುಗಳ ಹತ್ರ. ಈಗ ಮಾಡಬೇಕು ನಾನು ಮಾಡ್ತೀನೋ ಇಲ್ಲೋ ಗೊತ್ತಿಲ್ಲ. ಅದು ಅಂಥ ಯಶಸ್ವಿ. ರವೀಂದ್ರ ಕಲಾಕ್ಷೇತ್ರದಲ್ಲಿ 3 ಗಂಟೆಗೆ ನಾಟಕ, 4 ಗಂಟೆಗೆ ನಾಟಕ, 3:15 ಸೀಟನ್ನು ಕಾಯ್ದಿರಿಸ್ಕೊಳ್ಳಿ ಅಂತ ಹೇಳಿಬಿಟ್ಟಿದ್ವಿ. ಎಲ್ಲರೂ 3 ಗಂಟೆಗೆ ಬಂದು ಕೂತಿದ್ರು. ಕೆಳಗೆ ಮೇಲೆ ಫುಲ್ಲು ನಿಂತು ಬಿಟ್ಟಿದ್ರು. ನನ್ನ ಒಂದು ಇಡೀ ನಾಟಕ ಇನ್ನೇನು 3 ಬೆಲ್ಲ ಆಗಬೇಕು ಅಂದರೆ ನಾನು ನರ್ವಸ್ ಆಗಿಬಿಟ್ಟಿದ್ದೆ. 4:15 ಆವಾಗ. ಅಲ್ಲಿ ತನಕ ಜನ ಒಂದು ವಾಶ್ರೂಮ್ಗೂ ಹೋಗ್ಲಾರ್ದೆ ಕಾಯ್ತಾ ಕೂತಿದ್ದಾರೆ ಆ ನಾಟಕವನ್ನು. ಹೇಗೆ ಮಾಡ್ತಾಳೆ, ಇರೋದಿಷ್ಟು ಇದ್ದಾಳೆ ಇವಳು, ರಾವಣನ ಕ್ಯಾರೆಕ್ಟರ್ ಹೇಗೆ ಮಾಡೋಕ್ಕೆ ಸಾಧ್ಯ, 111 ಪಾತ್ರ ಹೇಗೆ ಅಷ್ಟೂ ಪಾತ್ರ ಹೇಗೆ ಮಾಡೋದಕ್ಕೆ ಸಾಧ್ಯ ಅಂತ ಒಂದು ಭಾವನೆ ಅವರಿಗೆಲ್ಲರಿಗೂ. ನಾನು ಹೆಂಗೆ ಮಾಡ್ತಾಳೆ ಅಂತ ನೋಡಬೇಕು ಅಂತ. ಅಷ್ಟೊತ್ತಿಗಾಗಲೇ ಫೋನ್ ಕರೆಗಳು ಸಾರ್ಗೆ ಎಲ್ಲ ಬಂದಿತ್ತು. ಒಬ್ಬ ಕ್ರಿಶ್ಚಿಯನ್ ಮಹಿಳೆಯಿಂದ ಮಾಡಿಸ್ತಾ ಇದೆಯಾ ವಾಲ್ಮೀಕಿ ರಾಮಾಯಣವನ್ನು, ಹೇಗೆ ಸ್ವಾಮಿ ನೀನು ಮಾಡಿಸ್ತಾ ಇದೆಯಾ ಅವರಿಗೆ, ಒಂದೇನಾದ್ರು ತಪ್ಪಾಯಿತು ಅಂದರೆ ನೀನೇ ನಮ್ಮ ಬಹಿಷ್ಕಾರ ಹಾಕಬೇಕಾಗತ್ತೆ ನಿನಗೆ ಅಂತ ಅನ್ನೋ ಒಂದು ಕರೆಗಳು, ಬೆದರಿಕೆ ಕರೆಗಳು ಅವ್ರಿಗೆ ಬಂದಿತ್ತು. ನನಗೆ ನೀನು ಒಂದು ಶಬ್ದ ನುಡಿದೆ ಅಂದರೆ ಸ್ವಾಮಿ ಸರ್ ಮತ್ತೆ ರಂಗಭೂಮಿಗೆ ತಲೆ ಎತ್ಕೊಂಡು ಬರೋಕ್ಕೆ ಸಾಧ್ಯನೇ ಇಲ್ಲ, ಬೇಡ ಹೆಲನ್ ಇಲ್ಲ ಅಂದ್ಬಿಡು, ಈಗಲೇ ಬಿಟ್ಬಿಡು, ಇದರಿಂದ ಹೊರಗಡೆ ಹೋಗ್ಬಿಡು ಅನ್ನೋ ಒಂದು ಕರೆಗಳು ನನಗೆ ಬರ್ತಾ ಇತ್ತು. ಎಷ್ಟೋ ಜನ ಅವಳು ಹೋಗಯ್ಯ ನಾಟಕ ಇಲ್ಲ ಅಂತೆಲ್ಲ ಏನಕ್ಕೋ ಬೇರೆ ಹೋಗ್ತಾಳವಳು ಅಂತ ಕೆಟ್ಟದಾಗಿ ಮಾತಾಡುವಂಥ ಅವಮಾನಗಳನ್ನು ಸಹಿಸ್ಕೊಂಡಿದ್ವಿ, ಕೇಳಿಸ್ಕೊಂಡಿದ್ವಿ. ಅದನ್ನು ಸವಾಲಾಗಿ ತಗೊಂಡು ನಾನು ಮಾಡಲೇಬೇಕು ಅಂತ ಬಂದೆ. ಅದ್ರ ಸ್ಟೇಜ್ಗೆ ಹೋಗ್ಬೇಕಾದ್ರೆ ಭಾಳ ಹೆದರಿಕೊಂಡ್ಬಿಟ್ಟಿದ್ದೆ. ಬೇಡ ಸರ್, ನನಗೆ ಅಲ್ಲಿಗೆ ಏನು ಬಂತು ಅಂದರೆ ಒತ್ತಡದ ನಡುವೆ ನೀವು ಮಾಡಬೇಕಾದಂಥ ಸನ್ನಿವೇಶ ಅಲ್ವಾ. ಅಲ್ಲಿ ಎಂಥ ಒತ್ತಡ ಅಂದರೆ ಲಾಸ್ಟ್ ಮೂಮೆಂಟ್ 3ನೇ ಬೆಲ್ ಆಗ್ತಾ ಇದೆ, ನಿಜವಾಗ್ಲಲ್ವಾ ಬಿಟ್ಟರೆ ನನಗೆ ಬೈತಾರೆ ಅಷ್ಟೇ. ಇವಳೆಲ್ಲ ಕ್ಯಾನ್ಸಲ್ ಮಾಡಿಬಿಟ್ಲು, ಅಸಹ್ಯ ಮಾಡಿದ್ರೆ ನನಗೇ ಮಾಡಲಿ, ಪಾಪ ಅವರು ಎಷ್ಟು ದೊಡ್ಡ ಒಂದು ಗುರುಗಳು, ಅವ್ರ ಹೆಸರು ಕೆಡಿಸ್ಬಿಡ್ತೀನಲ್ಲ ಒಂದು ಶಬ್ದ ಮಿಸ್ ಆದ್ರೂ. ಆಗ ನನಗೆ ಹೆದರಿಕೆ ಶುರು ಆಗ್ಬಿಡ್ತು. ಅದನ್ನು ಮತ್ತೆ ಸಾರ್ ಬಂದು ಶಾಂತವಾಗಿ, ನೀವು ರಂಗಭೂಮಿಯನ್ನು ನನ್ನನ್ನೆಲ್ಲ ನೆನಪು ಮಾಡಿಸಿದ್ರು. ನೀವು ಯಾರು ಅದನ್ನು ಅರ್ಥ ಮಾಡ್ಕೊಳ್ಳಿ, ರಂಗಭೂಮಿ ನಿಮಗೆ ಒಲ್ದಿದ್ದಾಳೆ, ಒಂದು ಅರ್ಧ ಕಾಫಿ ಕುಡೀರಿ ಅಂತ ನೀವೇ ಕಾಫಿ ಕುಡಿಸಿದ್ರು ಹಾಗೆ ಅರ್ಧ ಕಾಫಿ ಕುಡೀರಿ ಅಂತ ಹೇಳ್ಬಿಟ್ಟು ಕುಡಿಸಿ ಸ್ಟಾರ್ಟ್ ಬೆನ್ನು ತಟ್ಬಿಟ್ಟು ಹೋದರು. ಮಾಡಿದೆ. ಆದರೆ ನನಗೆ ಯಾರೂ ಕಾಣಿಸ್ತಾನೆ ಇರಲಿಲ್ಲ. ಅವ್ರ ವಿಶಿಲ್ಲು, ಅವ್ರ ಕೇಕೆಗಳು ಎಲ್ಲ ನನಗೆ ಡಿಸ್ಟರ್ಬ್ ಮಾಡ್ತಾ ಇತ್ತು. ಸ್ವಲ್ಪ ಅದಷ್ಟೇ ಕೇಳಿಸ್ತಾ ಇತ್ತು. ನಾನು ಹೇಗೆ ಮುಗಿಸ್ತೆ ಅಂತ ಗೊತ್ತಾಗಲಿಲ್ಲ. ಎಲ್ಲ ಮುಗಿದ ಮೇಲೆ ಯಾರು ಬೈದಿದ್ರು, 32 ಜನ ಜೂರಿಗಳು, 9 ಜನ ಸೀಕ್ರೆಟ್ ಜೂರಿಗಳು ಬಂದಿದ್ದರು. ಅದರ ಮುಂದೆ 3 ವಿಶ್ವ ದಾಖಲೆ, ಪ್ರಪಂಚದ ಪ್ರಥಮ ಮಹಿಳೆ 3 ಗಂಟೆಗಳ ಕಾಲ ರಂಗಭೂಮಿಯಲ್ಲಿ ಇದ್ದಿದ್ದು ಅಂತ ಅದನ್ನು ಕೊಟ್ಟರು. ಬಳಿಕ ನಿಮಗೆ ಡಾಕ್ಟರೇಟ್ ಪದವಿ ಕೂಡ ಅದ್ರ ಮೇಲೇ ಬಂದಿದ್ದು. ನಾನಿನ್ನು ಓದ್ದವಳಲ್ಲ ಏನಲ್ಲ, ಈ ಡಾಕ್ಟರ್ ಹೆಂಗೆ ಬರೋಕ್ಕೆ ಸಾಧ್ಯ ಇದು ಅಂದ್ಕೂಡಲೇ ಆ ವಾಲ್ಮೀಕಿ ರಾಮಾಯಣವನ್ನು ನೋಡಿ ಬಂತು. ಇದೆಲ್ಲ ನೋಡಿದಾಗ ನನಗೆ ಅದನ್ನೇ ನೋಡಿ ಜಗದೀಶ್ ಶೆಟ್ಟರು ಹುಬ್ಳಿಯೊಳಗೆ ಮಾಡಿಸಿದ್ರು ಈ ನಾಟಕವನ್ನು. ಶಾಮನೂರು ಶಿವಶಂಕರ್ಪುರ ದಾವಣಗೆರೆಯಲ್ಲಿ ಅವರು ಆಡಿಟೋರಿಯಂ, 1.5 ಲಕ್ಷದ ಆಡಿಟೋರಿಯಮಲ್ಲಿ ಮಾಡಿಸಿದ್ರು. ನಂತರದಲ್ಲಿ ಸಾಣೆಹಳ್ಳಿ ಗುರುಗಳು ವರ್ಷದ ಹರ್ಷ ಅಂತ ಮಾಡ್ತಾರೆ, ಅಲ್ಲಿ ಮಾಡಿಸಿದ್ರು. ಒಳ್ಳೆ ಪವಿತ್ರವಾದ ಜಾಗದಲ್ಲೆಲ್ಲ ಈ ನಾಟಕವನ್ನು ಮಾಡೋದಕ್ಕೆ ಸಾಧ್ಯವಾಯಿತು. ಇನ್ನೊಂದು ಕೇಳಬೇಕು ಮ್ಯಾಮ್ ಇದರ ಜೊತೆಗೆ, ಯಾಕೆಂತಂದ್ರೆ ರಾಮಾಯಣದ ಪಾತ್ರಗಳು ಮಾಡೋದು ಅಂತ ಹೇಳಿ ಬಂದಾಗ ಸಾಕಷ್ಟು ಪಾತ್ರಗಳು ವಿಭಿನ್ನ ಶೇಡಲ್ಲಿ ಇದೆ ಅದು. ಸೊ ಆ ಪಾತ್ರ ನೀವಾಗುವಂಥದ್ದು ಇದೆಯಲ್ಲ, ತುಂಬಾ ಚಾಲೆಂಜಿಂಗ್ ನನ್ನ ಪ್ರಕಾರ. ಯಾಕಂತಂದ್ರೆ ಈ ಪಾತ್ರಗಳಲ್ಲಿ, ರಾಮಾಯಣದಲ್ಲಿ ಬರುವಂಥ ಪಾತ್ರಗಳಲ್ಲಿ ನಿಮಗೆ ತುಂಬಾ ಕಷ್ಟ ಆದಂಥ ಪಾತ್ರಗಳು ಯಾವ್ದಾರು ಇದೆಯಾ? ಇಂಥ ಪಾತ್ರವನ್ನು ಅಭಿನಯಿಸುವಾಗ ನನಗೊಂದು ಸ್ವಲ್ಪ ಕಷ್ಟ ಆಗಿದ್ದಿದೆ. ಇಲ್ಲ, ನನಗೆ ಆ ಥರ ಅನ್ನಿಸ್ಲಿಲ್ಲ. ಎಲ್ಲ ತಯಾರಿಯನ್ನು ಮಾಡಿಬಿಟ್ಟಿದ್ರು ನನಗೆ. ಆದರೆ ಬ್ಲ್ಯಾಕಿಂಗ್ ಮಾತ್ರ, ಅದು ಹವ್ಯಾಸಿ ಬ್ಲ್ಯಾಕಿಂಗ್ ಇತ್ತು. ಅದು ನನಗೆ ಸ್ವಲ್ಪ ಕಷ್ಟ ಆಗ್ತಾ ಇತ್ತು. ಆದರೆ ಅದನ್ನು ರೂಢಿಸ್ಕೊಂಡೆ ನಾನು ಅಂದ್ಕೊಳ್ತೀನಿ. ಒಂದು ಕಷ್ಟ ಆಗಿದ್ದು ನನಗೆ ಯಾಕೆ ಅಂದರೆ, ಲಾಸ್ಟ್ಗೆ ನಾನು ರಾಮನ ಹತ್ರ ಹೋದಾಗ, ನೀನು ನನಗೆ ಬೇಡ, ನನಗೆ ನಂಬಿಕೆ ಇಲ್ಲ, ನೀನು ರಾವಣನ ಹತ್ರ ಇದ್ದೆ, ನೀನು ನನಗೆ ಬೇಡ ಅಂದರೆ ಅಗಸನ ಮಾತನ್ನು ಕೇಳ್ಕೊಂಡು ಇದು ಮಾಡಿದ್ದೆ. ನೀನು ನನಗೆ ಬೇಡ ಅಂದಾಗ ಅಲ್ಲಿ ಸ್ವಲ್ಪ ನನಗೆ
ನನ್ನನ್ನು ನಾನು ಮತ್ತೆ ಹೆಲನ್ನಾಗಿ ಮತ್ತೆ ಜಾನಕಿಯಾಗಿ ಪಬ್ಲಿಕ್ ಮುಂದೆ ನಿಂತ್ಕೋಬೇಕಾಗಿತ್ತು. ಅದು ಅದರಿಂದ ಹೊರಗೆ ಬರೋದು ತುಂಬ ಕಷ್ಟ ಆಗ್ಬಿಟ್ಟಿತ್ತು ನನಗೆ. ಅಷ್ಟು ಶುದ್ಧ ಡೈಲಾಗ್ ಮಾತಾಡಿ ಕರು ಒಂದು ಸ್ವಲ್ಪ ಪರ್ಸ್ನಲ್ ಆಗಿನೂ ಮ್ಯಾಚ್ ಆಗ್ತಾ ಇತ್ತು ನನಗೆ ಆ ಡೈಲಾಗ್ಗಳು. ಅಯ್ಯೋ ಪ್ರಭು, ಇಷ್ಟು ದಿವಸ ನೀನು ನನ್ನನ್ನು ನೋಡಿದೆ, ನನ್ನೊಡನೆ ಒಡನಾಡಿ ನನ್ನನ್ನೆಲ್ಲ ಅರ್ಥವನ್ನು ಮಾಡಿಕೊಂಡು ನಿನ್ನ ಜೊತೆಯಲ್ಲೇ ಇದ್ದಂಥ ನನ್ನ ಮೇಲೆ ನಿನಗೆ ನಂಬಿಕೆ ಬರಲಿಲ್ವೇ? ಯಾರ್ದೋ ಮಾತು ಕೇಳಿ ನನ್ನನ್ನು ಬೇಡ ಅಂತ ಇದೆಯಲ್ಲ. ನಾನು ಯಾವ ಜಾರತ್ವವನ್ನು ಮಾಡಿಲ್ಲ, ನಿನ್ನ ನಾಮಸ್ಮರಣೆ ಬಿಟ್ಟು ಬೇರೊಂದನ್ನು ನಾನು ನೆನೆಸಿಲ್ಲ. ದಯವಿಟ್ಟು ನನ್ನನ್ನು ಬಿಡಬೇಡ ಅಂದಾಗ, ನೀನೇನು ನನ್ನನ್ನು ಬಿಡೋದು, ನಾನೇ ನಿನ್ನನ್ನು ಬಿಡ್ತಾ ಇದ್ದೀನಿ. ನಿನ್ನಂಥ ಒಂದು ಹೆಣ್ಣಿನ ಮೇಲೆ ಸಂಶಯ ಅನುಮಾನ ಪಡುವ ನಿನ್ನಂಥ ಗಂಡಸು ನನಗೆ ಬೇಕಾಗಿಲ್ಲ ಅಂತ ಹೋಗಿ ಅವಳು ಅಗ್ನಿ ಪ್ರವೇಶಕ್ಕೆ ಹೋಗಿ ವಾಪಸ್ ಬಂದಾಗ ಅಲ್ಲಿಂದ ಹೊರಗೆ ಬರೋದು ನನಗೆ ಅದೊಂದು ಸ್ವಲ್ಪ ಕಷ್ಟ ಆಗುತ್ತೆ. ತುಂಬ ಪ್ರತಿ ದಿವಸನೂ ಅದು ಕಷ್ಟ ಆಗ್ತಿತ್ತು. ಸ್ಟೇಜಲ್ಲೂ ಅದನ್ನು ಸರ್ ನನಗೆ ತುಂಬ ಕಂಟ್ರೋಲ್ ಮಾಡಿ ಹೇಳ್ತಾ ಇದ್ರು. ನೀನು ಅದರಿಂದ ಹೊರಗೆ ಬರಲೇಬೇಕು, ಕಳೆದೋಗ್ತೀರಾ ಅಲ್ಲಿ ನೀವು ಅದರಿಂದ ಹೊರಗೆ ಬಂದ್ರೇನೆ ಮಾತ್ರ ಮತ್ತೆ ನೀವು ರಾಮ ಲಕ್ಷ್ಮಣ ಮತ್ತೆ ವಾಲ್ಮೀಕಿ ಬರಬೇಕು. ವಾಲ್ಮೀಕಿಯಿಂದ ಸ್ಟಾರ್ಟ್ ಆಗುತ್ತೆ, ಮತ್ತೆ ವಾಲ್ಮೀಕಿ ಆಗಿ ಬರಬೇಕಲ್ಲ, ಅಲ್ಲಿಗೆ ಮತ್ತೆ ಅಳು ಇಲ್ಲ. ಅದನ್ನ ಹೇಗೆ ಎಲ್ಲ ಓಪನ್ ಮಾಡಿ, ಅಂದ್ರೆ ರಾಮಾಯಣ ಅಂತ ಬಂದಾಗ ಎಲ್ಲಾ ತರದ ಪಾತ್ರಗಳು ಇದೆ. ಈಗ ಕುತಂತ್ರಿ, ಹೌದು, ಮಂತ್ರ, ಹೌದೌದು, ಎಲ್ಲ ಆಗಿರ್ಬೋದು, ಎಲ್ಲಾ ಪಾತ್ರಗಳಾಗುವಂಥದ್ದು ಅನ್ನುವಂಥದ್ದು ತುಂಬಾ ಚಾಲೆಂಜಿಂಗ್ ಇತ್ತು. ರಾವಣನು ಚಾಲೆಂಜಿಂಗ್ ಇತ್ತು. ಅದರಲ್ಲಿ ವಾಯ್ಸೇ ಚೇಂಜ್ ಮಾಡಬೇಕಾಗಿತ್ತು ಅದರಲ್ಲಿ. ಯಾಕಂದ್ರೆ ಸೀತೆ, ರಾವಣ ಈ ಎರಡನ್ನ ಧ್ವನಿಯನ್ನು ಬದಲಾಯಿಸಬೇಕಾಗಿತ್ತು ನಾನು. ಆ ಥರ ಒಂದು ಈ ಸಾಹಿತ್ಯದ ಓದು ಹೇಗಿತ್ತು ಅಂತ ಹೇಳಿ. ಯಾಕೆಂದ್ರೆ ಈಗ ರಾಮಾಯಣ ಓಕೆ, ನಿಮಗೊಂದು ಸ್ಕ್ರಿಪ್ಟ್ ಕೊಟ್ಟಿದ್ರು, ಸೊ ಅದರ ವೈಸ್ ಆಗಿ ನೀವು ಮಾಡಿದ್ದಂಥ ಒಂದು ಪಾತ್ರಗಳಾಗಿತ್ತು. ಅದರ ಜೊತೆಗೆ ನೀವು ರಾಮಾಯಣವನ್ನ ನೀವು ಏನು ಅನುಭವಿಸುವಂಥದ್ದು ಇಂಪಾರ್ಟೆಂಟ್ ಆಗುತ್ತೆ, ಆ ಕಥೆಯನ್ನು ಅನುಭವಿಸುವಂಥದ್ದು, ಜೀವಿಸುವಂಥದ್ದು ಇಂಪಾರ್ಟೆಂಟ್ ಆಗುತ್ತೆ. ಸೊ ಇದಕ್ಕೆ ಹಿನ್ನೆಲೆಯಾಗಿ ನೀವೇನಾದ್ರು ಸಾಹಿತ್ಯದ ಓದು ಮಾಡಿದ್ರಾ? ಇಲ್ಲ, ನನಗೆ ಅಷ್ಟೊಂದು ಓದಿನ ಬಗ್ಗೆ ಇಲ್ಲ. ಆದರೆ ನಾನು ಕತೆ ಕಾದಂಬರಿಗಳನ್ನು ತುಂಬ, ತ್ರಿವೇಣಿಯವ್ರದ್ದು, ಹೀಗೆ ನಮ್ಮ ಬರಗೂರು ರಾಮಚಂದ್ರಪ್ಪ ಅವ್ರದ್ದಾಗಲಿ, ಎಂಡಮೂರಿ ವೀರೇಂದ್ರನಾಥ್ ಅವರು, ಇದು ಸ್ವಲ್ಪ ನನಗೆ ಕತೆಗಳನ್ನು ಓದೋ ಹವ್ಯಾಸ ತುಂಬ ಇತ್ತು. ಪರ್ವ ಓದಿದ್ದೆ ನಾನು. ಹಾಗಾಗಿ ನಮಗೆ ಈ ಇತಿಹಾಸದ ಬಗ್ಗೆ ಎಲ್ಲ ನನಗೆ ಗೊತ್ತಾಗ್ತಾ ಇತ್ತು. ನನಗೆ ಗ್ರಹಣ ಶಕ್ತಿ ಸ್ವಲ್ಪ ಜಾಸ್ತಿ ಇರೋದ್ರಿಂದ ನೋಡೋದಾಗಲಿ, ನನಗೆ ಗೊತ್ತಿರಲಾರ್ದ ವಿಷಯವನ್ನು ತಿಳ್ಕೊಳ್ಳೋದಾಗಲಿ ಅದು ತುಂಬ ಇದೆ. ಅದು ಯಾರೇ ಏನೇ ಮಾತಾಡ್ತಿರಲಿ ಹೋಗಿ ಅದನ್ನು ತಿಳ್ಕೊಳ್ಳುವಂಥ ನನಗೆ ಆಸೆ ಇದೆ. ನಾನು ತಿಳ್ಕೊಳ್ಬೇಕು ವಿಷಯ. ನಾನು ಒಂದು ಪಾತ್ರ ಮಾಡ್ತೀನಿ ಅಂದರೆ ಯಾರು, ನಾನು ರಾವಣ ಮಾಡಬೇಕಾದ್ರೆ ನಾನು ಇಷ್ಟೇ ಇದ್ದೀನಿ ಸರ್, ನನಗೆ ರಾವಣ ಎಲ್ಲೋ ಅಸಹ್ಯ, ನಾನೊಬ್ಳು ನಿರ್ದೇಶಕಿ ಆಗಿರೋದ್ರಿಂದ ರಾವಣ ಅಂದ್ರೂ ದೊಡ್ಡದಾಗಿ ಇರಬೇಕು ಅಂತ ಹೀಗೆ ಪಾತ್ರಗಳನ್ನು ನಾನು ಆರಿಸೋಳು. ಈಗ ನಾನೇ ರಾವಣ ಮಾಡ್ತಾ ಇದ್ದೀನಿ ಅಂದರೆ ಹೆಂಗೆ ಮ್ಯಾಚ್ ಆಗುತ್ತೆ? ಅದು ಕಲಾಕ್ಷೇತ್ರ ದೊಡ್ಡ ಸ್ಟೇಜು ಸರ್. ಯಾಕೋ ಒಂಥರ ಮನಸ್ಸಲ್ಲಿ ಇದಾಗುತ್ತೆ. ಅಂದರೆ ನನಗೊಂದ್ಸಲ ರಂಗಾಯಣದೊಂದು ಪರ್ವ ನಾಟಕ ಮಾಡಿಸಿದ್ರು, ರಂಗಾಯಣದ್ದು ಒಂದು. ಅವಾಗ ಕರ್ಕೊಂಡು ಬಂದರು ನನ್ನ ನಾಟಕಕ್ಕೆ. ಅವರೇ ಟಿಕೆಟ್ ತೆಗೆಸ್ಬಿಟ್ಟು ನೀನು ಬಾ ಇಲ್ಲಿ ನಾಟಕ ನೋಡ್ಬಾ ಅಂತ ಕರ್ಕೊಂಡು. ಅಲ್ಲಿ ನೋಡಿದ್ರೆ ಕಟ್ಟಿಮನಿ, ಹುಲಿಗೆಪ್ಪ ಕಟ್ಟಿಮನಿಯವರು ಮಾಡಿದ್ದಾರೆ. ನೋಡೋರು ಎಷ್ಟು ಉದ್ದ ಇದ್ದಾರೆ, ನೋಡೋರು ಮಾಡ್ತಾ ಇಲ್ವಾ? ಅದು ನನಗೆ ಒಳ್ಳೆ ಸಪೋರ್ಟ್, ನಂಗೆ ಶಕ್ತಿ ಕೊಡ್ತು. ಹುಲಿಗೆಪ್ಪ ಕಟ್ಟಿಮನಿಯವರ ಒಂದು ರಾವಣ ನೋಡಿ ತುಂಬ ಇಷ್ಟ ಆಯಿತು. ಹಾಗಾದ್ರೆ ನಾನು ಇದು ಮಾಡ್ಬೋದೇನೋ ಅನ್ನೋ ಒಂದು ಧೈರ್ಯ, ನಂಬಿಕೆ ನನಗೆ ಬರೋದಕ್ಕೆ ಶುರುವಾಯಿತು. ನಂತರದಲ್ಲಿ ನನಗೆ ಭಾಳ ಕಷ್ಟ ಆಗಿದ್ದು ಅಂದರೆ ಮತ್ತೆ ಮದರ್ ತೆರೇಸಾ, ಬೇಲೂರು ರಘುನಂದನ್ ಅವರ ಮದರ್ ತೆರೇಸಾ ಮಾಡೋದು ತುಂಬ ಕಷ್ಟ ಆಗಿತ್ತು ನನಗೆ. ನಾನು ಯಾವುದೋ ಒಂದು ಬೇರೆ ನಾಟಕಕ್ಕೆ ಅಂತ ಅವ್ರ ಹತ್ರ ಹೋದೆ. ನಾನು ಕೊನೆಗೆ ಇಲ್ಲ, ನಿಮ್ಮನ್ನು ನೋಡಿ ನಾನು ಮದರ್ ತೆರೇಸಾ ಮಾಡಿಸ್ಬೇಕು ಅಂದರು. ಆಯಿತು ಸರ್ ಮಾಡೋಣ ಅಂದೆ. ಅಲ್ಲಿ ನಮಗೆ ಕಲಾವಿದರು ನವರಸಗಳೆಲ್ಲವನ್ನು ನಾವು ಮಾತಾಡ್ಬೇಕಾದ್ರೆ ಬರ್ತಾ ಇರುತ್ತೆ ಕಣ್ಣು ಹಿಂಗೆಲ್ಲ ಹೋಗ್ತಾ ಉಬ್ಬೆಲ್ಲ ಹಾರಿಸ್ತಾ ಮಾತಾಡ್ತಿರ್ತೀನಿ. ಸ್ವಲ್ಪ ಭರತನಾಟ್ಯ ಕಲ್ತಿರೋದ್ರಿಂದ ಸ್ವಲ್ಪ ಇದೆಲ್ಲ ಬರ್ತಾ ಇರುತ್ತೆ ನಮಗೆ. ಈ ಮದರ್ ತೆರೇಸಾದಲ್ಲಿ ಒಂದೇ ಒಂದು ಶಾಂತರಸ, ಹೀಗೇ ಇರಬೇಕು, ಹೀಗೆ ಆ ಒಂದು ಅಟ್ಯೂನೇ ಶಾಂತವಾಗಿ ಕೊಡಬೇಕು, ಸೌಮ್ಯವಾಗಿ ಕೊಡಬೇಕು.
ಎಲ್ಲೂ ಹೀಗೂ ಅನ್ನಂಗಿಲ್ಲ, ಈ ಕಣ್ಣು ಇದು ದೊಡ್ಡದಾಗಿ ಬಿಡೋ ಹಾಗಿಲ್ಲ. ಅದನ್ನೆಲ್ಲವನ್ನು ಅದೊಂದು ಸ್ವಲ್ಪ ನನಗೆ ಕಷ್ಟ ಆಯಿತು. ಅದನ್ನು ಸಾರು ಬೇಲೂರು ರಘುನಂದನ್ ತುಂಬ ಕಷ್ಟಪಟ್ಟಿದ್ದಾರೆ ಆ ಕ್ಯಾರೆಕ್ಟರ್ನ ನನ್ನ ಹತ್ರ ತರಬೇಕು ಅಂತಂದರೆ. ಪ್ರತಿ ಪ್ರಾಕ್ಟೀಸಲ್ಲಿ ಹೇಳೋರು ಅವರು. ಒಳ್ಳೆಯ ಗುರುಗಳು ಬೇಲೂರು ರಘುನಂದನ್ ಅವರು, ಒಳ್ಳೆ ಸಾಹಿತಿಗಳು ಕೂಡ. ಅವರ ಕಥೆಗಳನ್ನು ತುಂಬ ಓದ್ತಾ ಇದ್ದೆ ನಾನು. ಅವರ ಕವಿತೆಗಳನ್ನು ಓದೋದು ನಂಗೆ ಭಾಳ ಹವ್ಯಾಸ ಇತ್ತು. ಆದರೆ ಅವ್ರು ಯಾರು ಅಂತ ನನಗೆ ಗೊತ್ತಿರಲಿಲ್ಲ ಅಷ್ಟೇ. ನನ್ನ ಗುರುಗಳಾಗಿ ಬಂದ ಮೇಲೆ ನನಗೆ ಅದು ತುಂಬ ಅವರು ಹತ್ತಿರವಾದರು ಅಂತ ಅಂದ್ಕೊಳ್ತೀನಿ. ಅವ್ರ ಫ್ಯಾಮ್ಲಿ, ಅವರ ಮಗ ಆಯಿತು, ಇವರೆಲ್ಲರೂ ತುಂಬ ಹತ್ತಿರವಾದರು. ಕಷ್ಟ ಇತ್ತು ಮದರ್ ತೆರೇಸಾ ಮಾಡೋದು. ಇನ್ನೊಂದು ಕೇಳಲೇಬೇಕು ಮ್ಯಾಮ್, ಒಬ್ಬ ಸ್ತ್ರೀಯಾಗಿ ನೀವು ರಂಗಭೂಮಿಯಲ್ಲಿ ಇಷ್ಟು ವರ್ಷ ಬದುಕು ಕಟ್ಟಿಕೊಂಡವರು. ಸೊ ನಿಮ್ಮ ಮನೆಯವರ ಸಹಕಾರ ಆಗಿರ್ಬೋದು, ಮಕ್ಕಳ ಸಹಕಾರ ಆಗಿರ್ಬೋದು. ಸೊ ಒಂದು ಹೆಣ್ಣಾಗಿ ನಿಮಗೆ ಮನೆಯವರ ಸಹಕಾರ ತುಂಬ ಇಂಪಾರ್ಟೆಂಟ್ ಆಗುತ್ತೆ ಅಂತ ಹೇಳುವಂಥದ್ದು. ಸೊ ಅವರ ಬಗ್ಗೆ ಹೇಳೋದಾದರೆ, ನಿಮ್ಮ ಹಸ್ಬೆಂಡ್ ಬಗ್ಗೆ ಆಗಿರ್ಬೋದು, ಮಕ್ಕಳ ಬಗ್ಗೆ ಆಗಿರ್ಬೋದು, ಸೊ ನಿಮ್ಮ ತಾಯಿ ಬಗ್ಗೆ ಆಗಿರ್ಬೋದು. ಇಲ್ಲ, ನನ್ನ ಹಸ್ಬೆಂಡ್ ಅಂದರೆ ಅವರು ಮಲ್ಲನಗೌಡ ಅಂತ ಹೇಳಿಬಿಟ್ಟು, ಇಂಟರ್ ಕಾಸ್ಟ್ ಮ್ಯಾರೇಜ್ ನಮ್ದೆಲ್ಲ. ಅವರು ಕಲಾವಿದ್ರೆ, ನಮ್ಮ ಜೊತೆಯಲ್ಲೇ ಪಾತ್ರ ಮಾಡ್ತಿದ್ದವರು. ಕೊನೆಗೆ ಅವರು ಗೌರ್ಮೆಂಟ್ ಕೆಲಸಕ್ಕೆ ಅವರು ಹೋದರು. ಆಯಿತು, 1 ತಿಂಗಳಾಯಿತು ರಿಟೈರ್ಡ್ ಆಗಿ ಅವರು ಕೂಡ. ಅವರು ಒಳ್ಳೆ ಕಲಾವಿದರಾಗಿದ್ದರು. ಹಾಗಾಗಿ ಅವ್ರ ಸಪೋರ್ಟ್ ಇತ್ತು. ಎಲ್ಲದಕ್ಕಿಂತ ಹೆಚ್ಚಾಗಿ ನನಗೆ ನನ್ನ ತಾಯಿ ಸಪೋರ್ಟು, ನನ್ನ ತಂಗಿ, ನನ್ನ ಫ್ಯಾಮ್ಲಿನೂ ಸ್ವಲ್ಪ ಭಾಳ ಚಿಕ್ಕ ಫ್ಯಾಮ್ಲಿ. ಹಾಗಾಗಿ ನನಗೆ ಏನೇ ಮಾಡಿದ್ರೂ ನನ್ನ ಜೊತೆಯಲ್ಲಿ ನಿಂತವರು. ನನ್ನ ತಂಗಿ ಆಯಿತು, ತಂಗಿ ಗಂಡ ಆಯಿತು, MP ರಶ್ಮಿ ಅಂತ ಹೇಳಿಬಿಟ್ಟು ನನ್ನ ತಾಯಿ ಜೊತೆಯಲ್ಲಿ ನಿಂತರು. ನನ್ನ ಮಗ, ಅವನು ಟೆರೆನ್ಸ್ ಇನ್ಸ್ಟಿಟ್ಯೂಟಲ್ಲಿ 3 ವರ್ಷ ತರಬೇತಿಯನ್ನು ಪಡೆದವರು, ಜುಂಬಾ ಕ್ಲಾಸ್ಗಳನ್ನ, ಆ್ಯಕ್ಟಿಂಗ್ ಕ್ಲಾಸ್ನ ಕಲಿತವರು. ಅವರು ಕೂಡ ನನಗೆ ತುಂಬ ಅಪೂರಕವಾಗಿ, ಯಾಕೆಂದರೆ 24 ಗಂಟೆ ನಾನು ಇಲ್ಲೇ ಇರೋದ್ರಿಂದ ಮನೆಯೇ ನೋಡ್ಕೊಳಕ್ಕಾಗ್ತಾ ಇರಲಿಲ್ಲ. ಊಟದ್ದು, ಅವನಿಗೆ ಅಡಿಗೆದು, ಇದೆಲ್ಲವನ್ನೂ ಕೂಡ ನನ್ನ ಮಗನೇ ಬ್ಯಾಲೆನ್ಸ್ ಮಾಡ್ತಾ ಇದ್ರು. ನಮ್ಮ ಮಮ್ಮಿ ಏನೊಂದು ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ. ಅವ್ರಿಗೆಲ್ಲರೂ ಈಗಲೂ ಕೂಡ ನನಗೆ ಏನೇ ಒಂದು ರಂಗಭೂಮಿ ಬಗ್ಗೆ ಏನೇ ಮಾಡಿದ್ರು ಕೂಡ ಮಾಡು ಹೇಳಿ ತುಂಬ ಸಪೋರ್ಟು ನನಗೆ. ನನ್ನ ತಾಯಿ, ತಂಗಿ, ನನ್ನ ಮಗ, ಅದು ತುಂಬ ಶಕ್ತಿಗಳಾಗಿ ನನ್ನ ಹಿಂದೆ ನಿಂತ್ಕೊಂಡ್ರು ಅಂತ ಅಂದ್ಕೊಳ್ತೀನಿ. ಇದೆಲ್ಲ ಪಡ್ಕೋಬೇಕಾದ್ರೆ ನಿಜ ಒಂದು ಬ್ಲೆಸ್ಸಿಂಗ್. ನಿಜ ಅದು ಎಲ್ಲ ರಂಗಭೂಮಿಯಿಂದನೇ ಬಂದಿದ್ದೇನೋ. ಮತ್ತೆ ನನ್ನ ಜೊತೆಲಿ ಇದ್ದಂತಹ ಸಂಗೀತಗಾರರು, ನನಗೆ ಹಾಡೋದಕ್ಕೆ ಬರ್ತಾ ಇರಲಿಲ್ಲ. ನನ್ನ ಜೊತೆ ಇದ್ದಂತಹ ಕಲಾವಿದರುಗಳು, ದೊಡ್ಡ ದೊಡ್ಡ ಕಲಾವಿದರ ಒಡನಾಟದಲ್ಲಿ ಬೆಳೆದೆ ನಾನು. ಈಗ ನಮ್ಮ ನಾಗನಗೌಡರು, ಮರಿಸ್ವಾಮಿ ಮಾಸ್ಟ್ರು, ಓಜನಹಳ್ಳಿ ಸಿದ್ದಪ್ಪ ಮಾಸ್ಟ್ರು, ಉತ್ತರ ಕರ್ನಾಟಕದ ಒಳ್ಳೆ ಮ್ಯೂಸಿಕ್ ಅವರು. ಅವರೆಲ್ಲರೂ ಕೂಡ ನನಗೆ ಸಂಗೀತವನ್ನು ಹೇಳೋದಿಕ್ಕೆ, ಮಾತಾಡೋದಕ್ಕೆ, ಹೇಗೆ ಹಾಡಬೇಕು, ಹೇಗೆ ಶ್ರುತಿ, ಹೇಗೆ ತಾಳ, ಅದನ್ನೆಲ್ಲ ಸಪ್ಪಂಡಿ ಗುರುಗಳು ಇವರೆಲ್ಲ ನನಗೆ ತುಂಬ ಪೂರಕವಾಗಿ ನನಗೆ ಸಂಗೀತವನ್ನು ಅಭ್ಯಾಸ ಮಾಡಿಸಿದ್ರು. ಭರತನಾಟ್ಯ ಡ್ಯಾನ್ಸ್ ಆಗ್ಬೋದು, ಸುಭದ್ರಮ್ಮ ಅವ್ರು ಆಗ್ಬೋದು, ಒಬ್ಬರು ಇಬ್ಬರು ಅಂತ ಹೇಳೋದಕ್ಕೆ ನನ್ನ ಸುತ್ತಮುತ್ತ ಅದು ಅವ್ರಿಗೆ ಏನು ಅನಿಸ್ತಿತ್ತೋ ಏನೋ, ನನ್ನ ನೋಡಿಕೊಳ್ಳಿ ಎಲ್ಲರಿಗೂ ಪಾಠ ನನಗೆ ಹೇಳ್ಕೊಡ್ಬೇಕು ಅನ್ನೋದು ಅವ್ರಿಗೆ ಬರ್ತಾ ಇತ್ತು. ಖುಷಿ ಆಯಿತು ಮ್ಯಾಮ್, ಇಷ್ಟು ಹೊತ್ತು ನಿಮ್ಮ ಜರ್ನಿ. ಸೊ ಆ ಒಂದು ರಂಗಭೂಮಿಯ ಬದುಕು ನಿಮ್ಮದು ಹೇಗೆ ಇತ್ತು, ಸೊ ಅದು ಕಟ್ಟಿಕೊಟ್ಟಂಥ ನಿಮ್ಮ ಪ್ರಪಂಚ, ಸೊ ನಮಗೂ ನಮ್ಮ ವೀಕ್ಷಕರಿಗೂ ಗೊತ್ತಾಯಿತು ಅಂತಲೇ ಹೇಳ್ಬೋದು. ಥ್ಯಾಂಕ್ ಯು ಸೋ ಮಚ್, ಇಷ್ಟು ಹೊತ್ತು ನಮ್ಮ ಜೊತೆಗಿದ್ದೀವಿ. ನಿಜವಾಗ್ಲೂ ನಿಮಗೆ ನಾನು ಥ್ಯಾಂಕ್ಸ್ ಹೇಳಬೇಕು. ನನಗೆ ಒಂದು ವಿಷಯವನ್ನು ಬಿಟ್ಟೆ, ನಾನು ಅಂದರೆ ಉಮಾಶ್ರೀ ಅವರು ನನಗೆ ನಮ್ಮ ಒಂದು ಕಷ್ಟ ಕಾಲದಲ್ಲಿ ಕೂಡ ನಮಗೆ ಸಹಾಯ ಮಾಡಿದಂಥ ವ್ಯಕ್ತಿ. ನನ್ನ ಮಗು ಕಳೆದು ಹೋದಾಗ ಅದನ್ನು ತರುವಂಥ ವ್ಯವಸ್ಥೆ ಆಗಲಿ, 89ರಲ್ಲಿ ಅವರು ಇನ್ನೂ ಯಾವ MLCನೂ ಇರಲಿಲ್ಲ, ಏನೂ ಇರಲಿಲ್ಲ. ಒಬ್ಬ ಕಲಾವಿದೆ ಆಗಿದ್ದರು, ನಮ್ಮ ಕಂಪನಿಗೆ ಬರ್ತಾಯಿದ್ರು. ಆಗ ಅವರು ನಮಗೆ ತುಂಬ ಒಂದು ಸಹಾಯ ಮಾಡಿದ್ರು. ಸುಧೀರ್ ಅವರು ತುಂಬ ಕಷ್ಟದಿಂದ ನಾವು ಬಂದವರು. ನಮ್ಮ ಮನೇಲಿ ಕ್ರಿಸ್ಮಸ್ ಮಾಡಬೇಕಂದ್ರೆ ಬರಲ್ಲ, ಅವಾಗ 500 ರೂಪಾಯಿನ ಕೊಟ್ಟು ನಮ್ಮ ಮನೇಲಿ ಹಬ್ಬ ಮಾಡಲಿ ಅಂತ ಹಾರೈಸಿದವರು. ಅವ್ರ ಜೊತೆನೇ ನನ್ನನ್ನು ಕರ್ಕೊಂಡೋಗಿ ಜಗತ್ತಿಗೆ ಪರಿಚಯ ಮಾಡಿಸ್ತವರು. ಅಶ್ವಿನಿ ರೆಕಾರ್ಡಿಂಗ್ ಆಗ್ಬೋದು, ಜೈಂಕಾರ್ ರೆಕಾರ್ಡಿಂಗ್ ಆಗ್ಬೋದು, ಇವರೆಲ್ಲ ನನಗೆ ಒಂದು ಸಪೋರ್ಟ್ ಆಗಿ ರಂಗಭೂಮಿಯಲ್ಲಿ ನಾನೊಂದು ಸೆಲೆಬ್ರಿಟಿ ಅಂತ ತೋರಿಸ್ತವ್ರು ಅವರು. ಈಗ ನೀವು ನನ್ನನ್ನು ಮತ್ತೆ ಈ ಜಗತ್ತಿಗೆ ತೋರಿಸ್ತಾ ಇದ್ದೀರಾ. ಆದರೂ ಕಲಿಯೋದು ತುಂಬ ಇದೆ, ಕಲಿಬೇಕು, ಕಲಿತಾನೇ ಇರಬೇಕು, ಪಾತ್ರ ಮಾಡಬೇಕು, ಒಳ್ಳೊಳ್ಳೆ ಪಾತ್ರ ಮಾಡಬೇಕು. ಆ ಪಾತ್ರದಲ್ಲಿ ಎಲ್ಲರನ್ನು ಬೆಳೆಸ್ಬೇಕು. ನನಗೇನಿದೆಯೋ ಅವರಿಗೆ ಕಲಿಸ್ಬೇಕು. ನನ್ನ ಹತ್ರ ಏನಿದೆ ಅದನ್ನು ಕಲಿಸ್ಬೇಕು, ಅವರಿಂದನೂ ಸ್ವಲ್ಪ ಕಲಿಬೇಕು ಅಂತ ಸ್ವಾರ್ಥನೂ ಕೂಡ ಇದೆ. ಹಾಗೆ ಇಲ್ಲಿಗೆ ನನ್ನ ಬರಮಾಡಿಕೊಂಡ ನಿಮಗೆ ನನ್ನ ತುಂಬ ಧನ್ಯವಾದಗಳು ಈ ಕಾರ್ಯಕ್ರಮಕ್ಕೆ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು.